ಭಾಗವತ ಪ್ರವಚನ ಸಪ್ತಾಹ ಸಮಾರೋಪ ಸಮಾರಂಭದಲ್ಲಿ ಮಂತ್ರಾಕ್ಷತೆಯೊಂದಿಗೆ ಸುಸಂಪನ್ನ. ಭಾಗವತ ಪ್ರವಚನದಲ್ಲಿ ದಶಾವತಾರಗಳ ಸಮಗ್ರ ಚಿತ್ರಣವನ್ನು ಡಾಕ್ಟರ್ ವೀಣಾ ಬನ್ನಂಜಿಯವರು ಭಕ್ತರಿಗೆ ಉಣಬಡಿಸಿ ಸಾಂಗವಾಗಿ ನಡೆಸಿಕೊಟ್ಟರು. ಬೆಳ್ತಂಗಡಿ ತಾಲೂಕು ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವ ಸೇವಾ ಸಮಿತಿ ನೇತೃತ್ವದಲ್ಲಿ ಬೆಳ್ತಂಗಡಿ ಸಮಾಜ ಮಂದಿರದಲ್ಲಿ ಪ್ರತಿದಿನ ಸಂಜೆ ಗಂಟೆ 6ರಿಂದ 8ರವರೆಗೆ ಆಗಸ್ಟ್ ದಿನಾಂಕ 9ರಿಂದ 15ರವರೆಗೆ ಸಾಂಗವಾಗಿ ನಡೆಯಿತು. ಕೊನೆಯ ದಿನ ಸಮಾರೋಪ ಧಾರ್ಮಿಕ ಸಭೆ ಆಶೀರ್ವಾದ ಮಂತ್ರಾಕ್ಷತೆಯೊಂದಿಗೆ ಜರುಗಿತು. ಭಾಗವತ ಪ್ರವಚನದಲ್ಲಿ 24 ಅವತಾರಗಳ ಸಮಗ್ರ ಚಿತ್ರಣವನ್ನು ಡಾಕ್ಟರ್ ವೀಣಾ ಬನ್ನಂಜಿಯವರು ಭಕ್ತರಿಗೆ ಉಣಬಡಿಸಿ ಸಾಂಗವಾಗಿ ನಡೆಸಿಕೊಟ್ಟರು. 7 ದಿನ ಭಕ್ತಗಣ ಭಾಗವತ ಪ್ರವಚನವನ್ನು ಭಕ್ತಿಯಿಂದ ಆಲಿಸಿ ಧನ್ಯರಾದರು. ಮುಖ್ಯವಾಗಿ ಗಣೇಶೋತ್ಸವ ಸಮಿತಿ ಅಧ್ಯಕ್ಷರಾದ ಶ್ರೀ ಹರೀಶ್ ಕುಮಾರ್ ನೇತೃತ್ವ ವಹಿಸಿದ್ದ ಸಾರಿಗೆ ಅಧಿಕಾರಿ ಶ್ರೀ ಚರಣ್ ರವರು, ಸಮಿತಿ ಸದಸ್ಯರು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲು ಸಹಕಾರಿಯಾದರು. ವಿಮೋಚನೆಯಾದ ದಿನ ಸ್ವಾತಂತ್ರ್ಯ ಕಳ್ಕೊಳ್ಳಿಲ್ಲ ಅಂದ್ರೆ ನಾವು ಅದನ್ನು ವಿಮೋಚನೆ ಅಂತ ಕರೆಯುವುದು. ಇಲ್ಲ ನಾವು ಕಳ್ಕೊಂಡಿದ್ವಿ ಅಂತ ಹೇಳಿದ್ರೆ ಅದನ್ನು ಸ್ವಾತಂತ್ರ್ಯದ ಉತ್ಸವ ಅಂತ ಕರೆಯುವುದು. ಈ ಎಲ್ಲ ಉತ್ಸವದ ಆಲೋಚನೆಗಳಲ್ಲಿ ಅಹಿಂಸಾ ಪರಮೋಧರ್ಮ ಅಂತ ಬಾಳಿ ಬದುಕಿದ ಮಹಾನುಭಾವ ನಾವೆಲ್ಲರ ಮಹಾತ್ಮ. ನೀನೇನು ಬದುಕಬೇಕಿತ್ತು ಅಂತ ನಾವು ಮಹಾತ್ಮ ಗಾಂಧೀಜಿಗೆ ಉಪನಿಷತ್ತುಗಳೆಂದರೆ ಪ್ರೀತಿ, ಪುರಾಣಗಳೆಂದರೆ ಪ್ರೀತಿ, ಭಗವದ್ಗೀತೆ ಅಂದರೆ ಅವರ ಜೀವ ಆಗಿತ್ತು. ಈ ಎಲ್ಲ ಪ್ರೀತಿಯ ಆಲೋಚನೆಗಳಲ್ಲಿ, ಸ್ವಾತಂತ್ರ್ಯದ ಆಲೋಚನೆಗಳಲ್ಲಿ ಮೋಹನದಾಸ್ ಕರಮಚಂದ್ರ ಗಾಂಧಿಯವರನ್ನು ನಾವು ಅತ್ಯಂತ ಗೌರವದಿಂದ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ವೀಣಾ ಬನ್ನಂಜಿಯವರು ದಯವಿಟ್ಟು ಬಂದಿದೆ. ವೀಣಾ ಬನ್ನಂಜಿಯವರು ಪುಷ್ಪಾರ್ಚನೆ ಮಾಡುವುದರ ಮೂಲಕ ಮಹಾತ್ಮ ಸಾಧನೆಯ ಹರಿಕಾರ. ಒಂದು ಅರ್ಥದಲ್ಲಿ ಈ ದೇಶದ ನಿಜ ಘನತೆ ಏನಿದೆ ಅದನ್ನು ಕಾಪಾಡಿದ ಮಹಾತ್ಮರಿಗೆ ನಮನಗಳನ್ನು ಅರ್ಪಿಸುವ ಕಾರ್ಯಕ್ರಮ. ಸ್ವಾತಂತ್ರ್ಯದ ವಿಶೇಷ ಸಂದರ್ಭದಲ್ಲಿ ನಾವಿವತ್ತು ಆಚರಿಸಿಕೊಳ್ತಾ ಇರುವುದು ಗಾಂಧಿಯನ್ನು ಸ್ಮರಿಸಿಕೊಳ್ಳುವುದರ ಮೂಲಕ. ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ದ ಟ್ರೂತ್ ಅನ್ನುವಂಥ ಗ್ರಂಥದಲ್ಲಿ ಗಾಂಧಿ ಸದಾಕಾಲ ಹೇಳಿಕೊಳ್ಳುತ್ತಾರೆ, ಸತ್ಯದ ಅನ್ವೇಷಣೆ ಮಾಡಿಕೊಳ್ಳುವುದು ಅಂದ್ರೆ ಅದು ನಿಜವಾದ ಬದುಕು ಅಂತ. ಸತ್ಯ ಅಂದ್ರೆ ಯಾವುದು ಈ ಜಗತ್ತಲ್ಲಿ ಇದೆಯೋ ಅದು ಸತ್ಯ. ಅಂದ್ರೆ ಜಗತ್ತಿನಲ್ಲಿ ಇರುವ ವಸ್ತು ಏನಿದೆ ಅದು. ಆ ಸತ್ಯದ ಹುಡುಕಾಟ ಮಾಡುವುದಕ್ಕೆ ಗಾಂಧಿ ಪ್ರಯತ್ನ ಪಟ್ಟರು ಅಂತ ಗಾಂಧಿಗೆ ನಮನವನ್ನು ಸಲ್ಲಿಸ್ತಾ ಏರಿ ನಿಲ್ತಾನೆ. ಅಲ್ಲೇ ಸಿಂಹಾಸನದಲ್ಲಿ ಕಂಸ ಅವನು ತಕ್ಷಣ ಎದ್ದು ಈ ಕೃಷ್ಣನನ್ನ ತಾನು ಬಗ್ಗು ಬಡಿಬೇಕು ಅಂತ ಬಂದಾಗ ಕೃಷ್ಣ ರಂಗಮಂಚದಿಂದ ಎದ್ದು ಒಂದೇ ಸಮಕ್ಕೆ ಧುಮುಕಿ ಅವನ ಮೇಲೆ ಬೀಳ್ತಾನೆ. ಆ ಬಿದ್ದ ರಭಸಕ್ಕೆ ಕಂಸ ನೆಲಕ್ಕೆ ಬೀಳ್ತಾನೆ, ಅವನ ಕಿರೀಟ ಕೆಳಗುತ್ತದೆ. ಆಗ ಕಂಸನಿನ್ನು ಏಳುವ ಮೊದಲು ಇನ್ನೊಂದು ತಾನು ಎದ್ದು ಹಾರಿ ಅವನ ಮೇಲೆ ಕೂತು ಕಂಸನನ್ನ ವಧೆ ಮಾಡ್ತಾನೆ. ಹೇಳಿದ್ದು ಮಾತ್ರ ಅಲ್ಲ, ಬದುಕಿದ್ದು ಹಾಗೆ. ತನ್ನ ಕಣ್ಮುಂದೆ ಸಕಲ ಪ್ರಳಯವನ್ನು ನೋಡಿದವ. ಶಿಶುಪಾಲನ ಮೇಲೆ ಎಂಥ ನಿಷ್ಕರುಣಿ. ಹಾಗಾದರೆ ಸೋದರತ್ತೆಯ ಮಕ್ಕಳು ಅಂತ ಯಾರನ್ನಾದರೂ ಪ್ರೀತಿ ಮಾಡಿದ್ದಾನೆ, ಅದಕ್ಕಾಗಿ ಅರ್ಜುನಾದಿಗಳ ಜೊತೆಗೆ ಪ್ರೀತಿ ಅಲ್ಲವೇ ಅಲ್ಲ. ಅರ್ಜುನಾದಿಗಳ ಜೊತೆಗೆ ಪ್ರೀತಿ ಯಾಕೆ ಅಂದರೆ ಧರ್ಮನಿಷ್ಠರು ಅಂತ. ಸೋದರತ್ತೆಯ ಮಕ್ಕಳ ಮೇಲೆ ಪ್ರೀತಿ ಆದರೆ ಶಿಶುಪಾಲನ ಮೇಲೂ ಇರಬೇಕಿತ್ತು, ದಂತವಕ್ತ್ರನ ಮೇಲೂ ಇರಬೇಕಿತ್ತು. ಆಹಾ, ಪವಿತ್ರ ನೆರಳಿನ ಅರಳಿಮಗವಿತ್ತು, ಅಲ್ಲಿ ಕುಳಿತಿಗನೊಬ್ಬ ವೃದ್ಧ ವ್ಯಾಗ ಅಂತ ಅಂಧಯುಗ ನಾಟಕದಲ್ಲಿ ಚಂದ್ರಶೇಖರ ಹೆಗ್ಲಾಯರು ಹಾಡಿ ನಾವೆಲ್ಲ ಒಟ್ಟು ಸೇರಿ ಅಭಿನಯಿಸಿದ ಆ ನಾಟಕದ ಎಲ್ಲ ನೆನಪು ಮಾಡ್ಕೊಳ್ತಾ ಗಾಂಧಿ ಅಡ್ಡಾಪೆ ಗಾಂಧಿ ಅಡ್ಡಾಪೆ ಸ್ನೇಹಿತರೆ, ಏಕಶಬ್ದ ಸುಪ್ರಯುಕ್ತ ಸಮ್ಯಕ್ ಜ್ಞಾನ ಸ್ವರ್ಗೇ ಲೋಕೆ ಕಾಮೋದ್ಭವತಿ ಅಂತ ವಿಷ್ಣು ಪುರಾಣದ
ಒಂದು ಶಬ್ದವನ್ನು ಚೆನ್ನಾಗಿ ಅದನ್ನು ನಿಮ್ಮ ಭಾಷೆ ಪ್ರೊನೌನ್ಸ್ ಮಾಡಿ. ಸುಪ್ರಯುಕ್ತ, ಸಮ್ಯಕ್ ಜ್ಞಾತಕ, ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನಗಳನ್ನು ಮಾಡ್ತಾ ಮಾಡ್ತಾ ತಿಳ್ಕೊಳ್ಳಿ. ಅದು ಏನು ಸುಖ ಕೊಡ್ತದೆ ಅಂದರೆ ಸ್ವರ್ಗೀಯ ಲೋಕೆ ಕಾಮಧೇನುಭವತಿ, ಸ್ವರ್ಗದ ಕಾಮಧೇನುವಿನ ಹಾಗೆ ಸುಖವನ್ನು ಕೊಡ್ತದೆ. ಮೊನ್ನೆಯಿಂದ ಇವತ್ತಿನವರೆಗೆ ಅದು ಲಕ್ಷೋಪಲಕ್ಷ ಶಬ್ದಗಳು ನಮ್ಮ ಎಡಗಿವಿಯೋ ಬಲಗಿವಿಯಲ್ಲೋ ಬಂದು ಅಲ್ಲಿ ಮತಿಸಿ ನಮ್ಮ ಮನಸ್ಸಿನ ಒಳಗೆ ಒಂದು ದೊಡ್ಡ ಸಮುದ್ರ ಮಥನ ಆಗಿ ಕೆಲವರಿಗೆ ಹಾಲಾಹಲ ಹುಟ್ಟಿರಬಹುದು, ಸಹಜ. ಹಾಗೆ ಅಂತೇಳಿ ಹಾಲಾಹಲ ಮೀರಿ ಅಮೃತವನ್ನೂ ಕೂಡ ಕುಡಿತಾ ಇರುವವರು ನಾವು ಮಾಡುವ ದುರ್ಗತಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವುದು ಭಗವದ್ಗೀತೆಯ ದಿಟ್ಟ ಮಾತು. ಅದನ್ನು ಒಪ್ಪಿಕೊಂಡು ಬದುಕುವ ವರ್ಣ. ಹಾಗಾಗಿ ನಾವು ಹಣದ ಹಿಂದೆ ಹೋಗುವುದಲ್ಲ, ಹಣ ನಮ್ಮ ಹಿಂದೆ ಬರಬೇಕು ಅಂತ ಬನ್ನಂಗೆ ಯಾವತ್ತೂ ಹೇಳುತ್ತಾ ಇದ್ರು. ಅದು ರ್ಯಾಟ್ ರೇಸ್ ಆಗಬಾರದು ಅಂತ. ಹಾಗಾಗಿ ಈ ಕಾರ್ಯಕ್ರಮದ ಮೊದಲೇ ನಾನು 2 ಮಾತುಗಳನ್ನು ಉಲ್ಲೇಖ ಮಾಡಬೇಕು. ಒಳ್ಳೆಯ ಕೆಲಸ ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ದೇವೆ. ಹಾಗಾಗಿ ಸುಮಾರು 350ಕ್ಕಿಂತಲೂ ಹೆಚ್ಚು ಜನ ಇವತ್ತು ಬೆಳ್ತಂಗಡಿಯಲ್ಲಿ ಭಾಗವತ ಕೇಳುವುದರ ಮೂಲಕ ಪವಿತ್ರಾತ್ಮರಾಗ್ತಾ ಇದ್ದೀರಿ ಅಥವಾ ಆಗ್ತಾ ಇದ್ದೇವೆ. ಇದು ಪುಣ್ಯ, ಇದು ಭಾಗ್ಯ, ಇದು ಶುಭೋದಯ ಅಂತ ನಾವು ಉಲ್ಲೇಖ ಮಾಡಬೇಕು. ಮೈಕು ಪವಿತ್ರ ಆಗಿದೆ, ಚೇರು ಪವಿತ್ರ ಆಗಿದೆ, ಸಮಾಜ ಮಂದಿರ ಒಂದು ಹೊಸ ವೈಬ್ರೇಷನ್ ಅನ್ನು ಪಡೆದಿದೆ, ಕಂಪನ ಪಡೆದಿದೆ. ಬನ್ನಂಗೆ ಯಾವತ್ತೂ ಹೇಳ್ತೀರು, ಸುಬ್ರಹ್ಮಣ್ಯದ ಮಠದೊಳಗೆ ಅವ್ರು ನಮ್ಗೆಲ್ಲ ಪಾಠ ಮಾಡುವ ಕಾಲಕ್ಕೆ ಬೆಳಗ್ಗೆ 10 ಗಂಟೆಗೆ, ಸಾಯಂಕಾಲ 5 ಗಂಟೆಗೆ ಪಾಠ ಮಾಡುವ ಕಾಲಕ್ಕೆ ಹೇಳ್ತಾ ಇದ್ರು, ಈ ಕಟ್ಟಡದೊಳಗಿರುವ ಕಂಪನ ನನ್ನ ಹತ್ರ ಮಾತನಾಡಿಸ್ತದೆ ಅಂತ. ಬೆಳಕಲ್ಲಿಯೂ ಕೂಡ ಆ ಒಂದು ಸುಖ ಸಿಕ್ಕಿದ್ರಿಂದ, ಇಲ್ಲದ್ರೆ ಎಷ್ಟೋ ಸಲ 2 ಗಂಟೆ ಆಗುವ ವಾಚ್ ನೋಡುವ ಸ್ಥಿತಿ ಇರ್ತಿತ್ತು. ಇದು ಕಾಲ ಮಿತಿ ಮೀರಿದ ಕಾರ್ಯಕ್ರಮ ಆದ್ದರಿಂದ ಆ ಸುಖವನ್ನು ನಾವೆಲ್ಲ ಅನುಭವಿಸಿದ್ದೇವೆ. ತುಂಬಾ ಪ್ರೀತಿಯ ಜನರು ನಮ್ಮೊಟ್ಟಿಗೆ ಬಂದು ನಾವು ಕೂಡ ಕೈ ಜೋಡಿಸ್ತೇವೆ ಅಂತ ಹೇಳಿ, ಒಬ್ಬರಂತೂ ದುಡ್ಡು ಕೊಟ್ಟು ನಾನು ಹಗುರಾಗಿ ಬಿಡ್ತೇನೆ ಅಂತ ಕೊಡುವುದಕ್ಕೆ ಬಂದರು. ಆದರೆ ನಾನು ಈ ಮಾತು ಹೇಳಬೇಕೋ ಬೇಡೋ ಗೊತ್ತಿಲ್ಲ, ನಮ್ಮದು ಇದು ಪ್ರಥಮ ಪ್ರಯತ್ನ. ಆರಂಭ ಶೂರಾಹ ಕಲು ದಾಕ್ಷಿಣಾತ್ಯ ಅಂತ ನಮ್ಮಲ್ಲೊಂದು ಮಾತಿದೆ. ಶುರು ಮಾಡ್ತಾರೆ ಎಲ್ಲರೂ ಕೂಡ, ಆದರೆ ಅದು ಕೊನೆ ಹಾಗೆ ಆಗಿದೆ ಅಂತ ನಮ್ಗೆ ಇವತ್ತು ವಿಶ್ವಾಸ ಬಂದಿದೆ. ಅಹಂಕಾರ ಬರಲಿಲ್ಲ, ವಿಶ್ವಾಸ ಬಂದಿದೆ. ಬೆಳ್ತಂಗಡಿಯ ಜನ ನಮ್ಮೊಟ್ಟಿಗಿದ್ದಾರೆ ಅಂತ ಹೇಳುವ ಒಂದು ಸ್ಪಷ್ಟವಾದ ಸೂಚನೆ ಇದೆ. ಹಾಗಾಗಿ ದೇವರು ನಡೆಸಿದ್ರೆ ಇದು ಮತ್ತೆ ದೇವರು ನಡೆಸಿದರೆ ಮುಂದಿನ ವರ್ಷವೂ ಕೂಡ ವೀಣಕ್ಕೆ ಹೋಗ್ತಿದ್ರೆ ನಾವು ನೀವು ಇದ್ದರೆ ಈ ಕಾರ್ಯಕ್ರಮ ಮುಂದುವರಿಯುವುದಕ್ಕೆ ಕಾರಣ ಆಗ್ತದೆ. ಈ ಸಲದ ಗೌರಿ ಗಣೇಶೋತ್ಸವದ ಸಮಿತಿ ಏನಿದೆ ಅದು ಈ ಇಡೀ ಕಾರ್ಯಕ್ರಮದ ಖರ್ಚು ವೆಚ್ಚಗಳನ್ನು ಭರಿಸಿದೆ. ಇದಕ್ಕಿಂತ ಸುಖ ಯಾವುದು ಅಂತ ಒಂದು ಗಣೇಶೋತ್ಸವ ಸಮಿತಿ ಮಾಡಬೇಕಾದ್ದು ಡಿಜೆ ಹೊಡಿಬೇಕಾದ್ದಲ್ಲ, ಅಥವಾ ಲಕ್ಷಗಟ್ಟಲೆ ಪಟಾಕಿ ಹೊಡಿಬೇಕಾದ್ದಲ್ಲ. ಅದು ಮಾಡಬೇಕಾದ ಅತ್ಯಂತ ಒಳ್ಳೆ ಕೆಲಸವನ್ನು ಶ್ರೀ ಗೌರಿ ಗಣೇಶೋತ್ಸವ ಸಮಿತಿ ಮಾಡಿರುವುದರಿಂದ ನಾವು ಹರೀಶ್ ಕುಮಾರ್ ಹತ್ರ ಮತ್ತೆ ಮತ್ತೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸರ್, ಮುಂದುವರಿಸುವುದಕ್ಕೆ ವ್ಯವಸ್ಥೆಗಳು ಎಲ್ಲರೂ ಇದ್ದಾರೆ. ಹಾಗಾಗಿ ಮುಂದುವರಿಸುವ ಪ್ರಯತ್ನಗಳನ್ನು ಮಾಡುವ ಅಂತ. ಹಾಗಾಗಿ ಮುಂದಿನ ಬಾರಿ ನೀವೇನ್ ಸಹಾಯ ಮಾಡ್ತೀರೋ ಆಗ ನಾವು ಭಿಕ್ಷಾಂ ದೇಹಿ ಕೃಪಾವಲಂಬನ ಕರಿ ಅಂತ ಖಂಡಿತ ಕೈ ಒಡ್ಡುತ್ತೇವೆ. ಯಾವತ್ತೂ ಕೊಡುವವನ ಕೈ ಮೇಲೆ, ಪಡೆಯುವವನ ಕೈ ಕೆಳಗೆ. ಉತ್ತಮರ್ಣರಾಗಬೇಕು ಅಂತ ಲೆಕ್ಕ, ನಾವು ಕೊಡುವವರಾಗಬೇಕು ಅಂತ ಲೆಕ್ಕ. ಆದರೆ ಕೆಲವು ಸಲ ಪಡೆಯುವವರು ಕೂಡ ಆಗಬೇಕಾಗ್ತದೆ. ಹಾಗಾಗಿ ಉತ್ತಮರ್ಣ ಅಧಮರ್ಣರ ವ್ಯವಹಾರ ನಡೆದು ಮುಂದಿನ ಸಲ ಅತ್ಯುತ್ತಮ ಕಾರ್ಯಕ್ರಮವನ್ನು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಆಗ್ತದ ಅಂತ ಪ್ರಯತ್ನ ಮಾಡುವ. ನಾಳೆ ಏಕಾದಶಿ, ಇವತ್ತು ದಶಮಿ, ನಾಳೆ ಏಕಾದಶಿ. ಒಂದು ಒಳ್ಳೆಯ ಮುಹೂರ್ತ ಬಂದಿದೆ. ನಮಗೆ ಉಪವಾಸ ಮಾಡ್ಲಿಕ್ಕೆ ಆಗ್ತದೋ ಬಿಡ್ತದೋ ಬೇರೆ. ಸಾಧ್ಯ ಆದರೆ ಕನಿಷ್ಠ ಗೂಗ್ಲಪ್ಪನ ಹತ್ರ ಹೇಳಿ ಒಮ್ಮೆ ಅಂಬರೀಷ ಉಪಾಖ್ಯಾನವನ್ನು ಸುಮ್ಮನೆ, ಅದು ಒಮ್ಮೆಲೆ ಮರ್ತೋಗುದು ಬೇಡ ಅಂತ ಹೇಳಿ ಅಂಬರೀಷ ಉಪಾಖ್ಯಾನ ಆದ್ರೂ ಓದುವ ಪ್ರಯತ್ನ ಮಾಡಿದರೆ ಅದು ಮುಂದುವರಿಕೆಗೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ನನ್ನ ವೈಯಕ್ತಿಕ ಒಂದು ಸ್ವಾರ್ಥದ ಗೆರೆಯನ್ನು ಹೇಳಲೇಬೇಕು. ಆಗಸ್ಟ್ 25ನೇ ತಾರೀಕಿಗೆ ಪುತ್ತೂರಿನಲ್ಲಿ ನನ್ನ ಮನೆಗೆ ಬಹುವಚನಂ ಅಂತ ಹೆಸರು.
ಪ್ರತಿ ತಿಂಗಳು ಕೂಡ ನಿರಂತರವಾಗಿ ಒಂದಷ್ಟು ಚೂಸಿಯಾದ ತುಂಬಾ ಆಲೋಚನೆಗೆ ಒಳಗಾಗುವಂತಹ ಕಾರ್ಯಕ್ರಮಗಳನ್ನು ನಮ್ಮ ಮನೆಯಲ್ಲಿ ನಾವೆಲ್ಲ ಸೇರಿ, ಅಲ್ಲೂ ಚರಣ್ ಬರ್ತಾರೆ, ಅಲ್ಲೂ ಇಲ್ಲಿರುವ ಕೆಲವು ಸ್ನೇಹಿತರು ಬರ್ತಾರೆ, ಅವರೆಲ್ಲ ಸೇರಿ ಮಾಡ್ತಾ ಇದ್ವಿ. ಆಗಸ್ಟ್ 25ನೇ ತಾರೀಕು ಬೆಳಗ್ಗೆ 9:30ಯಿಂದ ಸಂಜೆ 4:15ವರೆಗೆ ಶ್ರೀ ಲಕ್ಷ್ಮೀಶ ತೋಳ್ಪಾಡಿ ಅವರು ಭಾಗವತ ಭಾವ ಸಂಬಂಧ ಅಂತ ಕೇಳುವ ವಿಷಯದಲ್ಲಿ ಇಡೀ ದಿನ ಮಾತನಾಡ್ತಾರೆ. ಅದು ಸ್ವಲ್ಪ ಸ್ಟ್ರಾಂಗ್ ಡೋಸ್ ಎಲ್ಲ ಇರ್ತದೆ ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ನೀವೆಲ್ಲರೂ ಕೂಡ ಕೇಳುವುದರ ಮೂಲಕ ನಮ್ಮದನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ ಅಂತ ಕೇಳುತ್ತಾ ಧನ್ಯವಾದ ಇತ್ಯಾದಿಗಳನ್ನು ಮಾಡುವ ಮೊದಲು ಒಂದು ತಾಯಿ ಗರ್ಭಿಣಿ ಸಣ್ಣ ಮಗಳನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ, ಅಲ್ಲಿದ್ದಾರೆ. ಆಲೋಚನೆ ಮಾಡಿ ಸ್ನೇಹಿತರೆ, ಇವತ್ತು ನಿಜವಾಗಿ ಆಗಬೇಕಾದ ಸ್ಥಿತಿ 60ರ ನಂತರದ ಅಧ್ಯಾತ್ಮ ಅಲ್ಲ. ನಮ್ಮ ಮಕ್ಕಳಿಗೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಬರ್ತಾ ಇಲ್ಲ, ಬಟ್ಟೆ ಉಡ್ಲಿಕ್ಕೆ ಬರ್ತಾ ಇಲ್ಲ. ಅವರನ್ನೆಲ್ಲ ನಾವು ರೆಡಿಮೇಡ್ ಮಾಡಿ ಹಳದಿ ಬಸ್ಸಿಗೆ ಬಿಸಾಡ್ತೇವೆ, ಬಸ್ಸಿನ ಕಂಡಕ್ಟರ್ ತೆಗೆದು ಶಾಲೆ ಒಳಗೆ ಬಿಸಾಡ್ತಾನೆ, ಶಾಲೆಯಿಂದ ಟೀಚರ್ ತೆಗೆದು ವಾಪಸ್ ವ್ಯಾನಿಗೆ ಬಿಸಾಡ್ತಾರೆ, ವ್ಯಾನಿಂದ ಮಕ್ಕಳನ್ನು ತೆಗೆದು ಮನೆಯ ರೂಮಿಗೆ ಬಿಸಾಡ್ತಾ ಇದ್ದೇವೆ. ದಯವಿಟ್ಟು ಮುಂದಿನ ಸಲ ಬರುವಾಗ ನಿಮ್ಮ ಮಕ್ಕಳನ್ನು ಪ್ರೀತಿಯಿಂದ ಇಲ್ಲಿಗೆ ಕರ್ಕೊಂಡು ಬನ್ನಿ. ಅವರು ಸ್ವಲ್ಪ ಕಿರಿಕಿರಿ ಮಾಡಿದ್ರು ನಾವು ಸಹಿಸುವ, ಆದರೆ ಅವರಿಗೊಂದು ಒಳ್ಳೆಯ ಸಂಸ್ಕಾರ ಕೊಡುವುದಕ್ಕೆ ನಾವು ಪ್ರಯತ್ನ ಪಡುವ. ನಾನು ಖಂಡಿತವಾಗಿ ಹೇಳಬಲ್ಲೆ, ವಿಶ್ವಾಸದಲ್ಲಿ ಹೇಳಬಲ್ಲೆ, ಇಸ್ಲಾಮಿ ಪರಂಪರೆಯಲ್ಲಿ ಬೆಳಗ್ಗೆ 5 ಗಂಟೆಗೆ ಚುರು ಚಳಿಗೆ ಆ ಮಕ್ಕಳು ಅಧ್ಯಯನ ಮಾಡ್ತಾರೆ. ಕ್ರೈಸ್ತರ ಪರಂಪರೆಯಲ್ಲಿ ಅಧ್ಯಯನ ಮಾಡ್ತಾರೆ. ಆದರೆ ನಮ್ಮ ಹಿಂದೂ ಮಕ್ಕಳಿಗೆ ನಿಜವಾಗಿ ಹಿಂದೆ ಬಿದ್ದಿದ್ದಾರೆ. ಹಾಗಾಗಿ ಅವರು ಕೊಡಬೇಕಾದ ಸಂಸ್ಕಾರಗಳೇನಿವೆ, ಕನಿಷ್ಠ ನಿಮ್ಮ ಮನೆಯಲ್ಲಿ ಭಗವದ್ಗೀತೆ ಇಟ್ಟುಕೊಳ್ಳುವುದರ ಮೂಲಕ ಸಂಸ್ಕಾರದ ಪರಿವರ್ತನೆಗಳನ್ನು ಮಾಡ್ತಾ ಹೋಗುವ ಅಂತ ಹೇಳುತ್ತಾ, ಈ ಭಾಗವತ ನಮಗೆಲ್ಲರಿಗೂ ಸುಖ ಕೊಟ್ಟಿದೆ. ಈ ಸುಖದ ಮಧ್ಯದಲ್ಲಿ ಈಗ ಸಭಾ ಕಾರ್ಯಕ್ರಮದ ಆಲೋಚನೆಗಳಲ್ಲಿ ಶ್ರೀ ಹರೀಶ್ ಕುಮಾರ್ ಅವರು ಬಂದಿರುವ ಎಲ್ಲ ಜನರನ್ನು ಕೂಡ ಪ್ರೀತಿಯಿಂದ ಮತ್ತೊಮ್ಮೆ ಎದುರುಗೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾವು ಸುಮಾರು 7 ದಿವಸಗಳಿಂದ ಇಲ್ಲಿ ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಆಲಿಸಿದ್ದೇವೆ. ಬಹುಶಃ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ನಿಶಬ್ದದಿಂದ ಇಷ್ಟೊಂದು ಆಕರ್ಷಣೀಯವಾಗಿ ಈ ಕಾರ್ಯಕ್ರಮವನ್ನು ಆಲಿಸಬೇಕಾದರೆ ಖಂಡಿತ ಈ ಕಾರ್ಯಕ್ರಮ ಒಂದು ಜನರಿಗೆ ಬೇಕಾದಂತಹ ಮತ್ತು ನಮ್ಮೆಲ್ಲ ಜೀವನದ ಸಾರ್ಥಕತೆಗೆ ಅನುಗುಣವಾಗಿ ಇತ್ತು ಎನ್ನುವುದನ್ನು ತಾವೆಲ್ಲ ಒಪ್ಪಿಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಗೌರಿ ಗಣೇಶೋತ್ಸವ ಸಮಿತಿ ಮತ್ತು ನಮಗೆ ಜೊತೆಗೂಡಿದಂತಹ ಅನೇಕ ಸಂಸ್ಥೆಗಳು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುವಲ್ಲಿ ನಾವು ಪ್ರಾರಂಭವನ್ನ ಮಾಡಿದ್ದೆವು. ಏನು ಪ್ರಾರಂಭದ ಮೊದಲಿದ್ದಂತಹ ಆತಂಕ ನಮಗೆ ಈಗ ಇಲ್ಲ. ಯಾಕೆಂದ್ರೆ ಕಾರ್ಯಕ್ರಮ ಖಂಡಿತ ಯಶಸ್ವಿಯಾಗಿದೆ ಅಂತ ನಾವು ಭಾವಿಸ್ತೇವೆ. ನಾನು ಅನೇಕ ಪ್ರವಚನಗಳನ್ನು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅನೇಕ ತಾಳಮದ್ದಳೆ, ಯಕ್ಷಗಾನ ಅಥವಾ ಇನ್ನಿತರ ಅನೇಕ ಇದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ, ನೋಡಿದ್ದೇನೆ. ಆದರೆ ಜೀವನದಲ್ಲಿ ಇಷ್ಟೊಂದು ಶಿಸ್ತುಬದ್ಧವಾದಂತಹ ಆಸಕ್ತರು, ಒಂದು ಪ್ರಾರಂಭದ ಹಂತದಿಂದ ಕೊನೆಯವರೆಗೆ ಕೂಡ ಒಂದು ಕುರ್ಚಿ ಎಳೆಯುವಂತಹ ಶಬ್ದ ಕೂಡ ನನಗೆ ಆಲಿಸ್ಲಿಕ್ಕೆ ಆಗಲಿಲ್ಲ. ಅಷ್ಟು ಒಂದು ನಿಶ್ಶಬ್ದವಾಗಿ ಇಷ್ಟು ಜನ ಕುಳಿತು ಕೇಳಿದ್ದೀರಿ ಅಂತ ಹೇಳಿದ್ರೆ ಅದಕ್ಕೆ ನಾವು ನೀವು ಕಾರಣವಲ್ಲ. ಅದಕ್ಕೆ ಕಾರಣ ಈ ಪ್ರವಚನವನ್ನು ಕೊಟ್ಟಂತ ವೀರಕ್ಕನವರು, ಅವರ ಆ ಒಂದು ಪ್ರವಚನದಿಂದಂತ ಪ್ರಖರತೆ, ಅವರ ಇನ್ವಾಲ್ವ್ಮೆಂಟ್, ಅವರ ಆಕರ್ಷಣೀಯವಾದ ಮತ್ತು ನಮಗೆ ಬೇಕಾದಂತಹ ಮಾತುಗಳು, ಅವರ ಪ್ರಬುದ್ಧತೆ, ಅವರ ಜ್ಞಾನ, ಇದೆಲ್ಲ ಕಾರಣ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಇಷ್ಟೊಂದು ತಾವೆಲ್ಲ ಆಸಕ್ತರಾಗಿ ಆ ಒಂದು
ಶ್ರೀಮದ್ ಭಾಗವತ ಪ್ರವಚನವನ್ನ ಆಲಿಸಬೇಕಾದ್ರೆ ಅದರಲ್ಲಿ ಆ ಶಕ್ತಿ ಅವರಲ್ಲಿ ಎಷ್ಟಿತ್ತು ಅನ್ನೋದನ್ನು ನಾವು ಅರ್ತಿದ್ದೇವೆ. ನನಗೆ ಅವರ ಪ್ರವಚನದ ಬಗ್ಗೆ ಏನನ್ನು ಹೇಳಲಿಕ್ಕೆ ನನ್ನ ಹತ್ರ ಮಾತಿಲ್ಲ. ನಾವು ಮೂಕವಿಸ್ಮಿತರಾಗಿದ್ದೇವೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತು ಬಹಳಷ್ಟು ಆನಂದಿಸಿದ್ದೇವೆ, ಅದನ್ನ ಭಕ್ತಿಯಿಂದ ಸ್ವೀಕರಿಸಿದ್ದೇವೆ ಅನ್ನುವಂಥ ವಿಚಾರವನ್ನ ತಮ್ಮ ಮುಂದೆ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗ ಹೀಗೆ ಮಾಡುವುದು ಅನ್ನುವಂಥ ಚರಣ್ ಕುಮಾರ್ ನನಗೆ 1 ವರ್ಷದ ಹಿಂದೆ ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದರು. ನಾನು ಸಾಮಾನ್ಯವಾಗಿ ಚರಣ್ ಹೇಳಿದ್ರೆ ಅವನಿಗೆ ಸ್ವಲ್ಪ ಅದರಲ್ಲಿ ಆಸಕ್ತಿ ಜಾಸ್ತಿ, ನಾನು ಆಯ್ತು ಅಂತ ಹೇಳಿಬಿಡ್ತೇನೆ. ತದನಂತರ ಮೊನ್ನೆ 1-2 ತಿಂಗಳ ಹಿಂದೆ ಈ ಕಾರ್ಯಕ್ರಮವನ್ನು ಆಯೋಜಿಸುವಂತ ಈ ಸಂದರ್ಭವನ್ನ ಹೇಳಿದಾಗ ಒಪ್ಪಿಕೊಂಡೆವು. ಆತಂಕ ಇತ್ತು, ಆದರೆ ಎಲ್ಲಿ ಮಾಡುವುದು ಅನ್ನುವಂಥ ಸಂದರ್ಭ ಬಂದಾಗ ಸಮಾಜ ಮಂದಿರದಲ್ಲಿ ಮಾಡೋಣ ಅಥವಾ ಬೇರೆ ಬೇರೆ ಹಾಲ್ನಲ್ಲಿ ಮಾಡೋಣ ಅನ್ನೋಂಥ ವಿಚಾರಗಳು ಬಂತು. ಕೊನೆಗೆ ಸಮಾಜ ಮಂದಿರದ ಧರ್ಮಸ್ಥಳದ ಹಾಲ್ನಲ್ಲಿ ಮಾಡುವ ಅನ್ನುವಂಥ ಸಂದರ್ಭ ಬಂದಾಗ ಸ್ವಲ್ಪ ನಮಗೆ ಆರ್ಥಿಕವಾಗಿ ಹೊರೆ ಆಗ್ಬೋದು ಅನ್ನುವಂಥದ್ದನ್ನು ನಾವು ಗಮನಿಸಿ ಈ ಒಂದು ಸಮಾಜ ಮಂದಿರಕ್ಕೆ ಸಂಬಂಧಪಟ್ಟಂತಹ ಈ ಆವರಣದಲ್ಲಿ ಮಾಡೋಣ ಅಂತ ನಿಶ್ಚಯವನ್ನು ಮಾಡಿದ್ವಿ. ನಿಶ್ಚಯವನ್ನು ಮಾಡಿ ಇದರನ್ನ ಈ ಸಮಾಜ ಮಂದಿರದ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇರುವಂತಹ ಮುನ್ನೂರವರಿಗೆ ನಾನು ಸಂಪರ್ಕ ಮಾಡಿದಾಗ ಮುನ್ನೂರವರು ಹೇಳಿದ್ರು, ಸರ್ ಅವು ಉದ್ಘಾಟನೆ ಆತಿಜಿ ಎಂಗೊಂಜಿ 2 ದಿನದ ಸಮಯಾವಕಾಶ ಕೊಡ್ಲೆ ಕಾಲೊಂದೆರಡು ಒಂಜಿ ಪಾತ್ರ ಕೇಂದ್ರೀ ಪಂಪೆ ಅಂತ ಹೇಳಿದರು. 2 ದಿವಸದಲ್ಲಿ ಅವರು ಫೋನ್ ಮಾಡಿದರು. ಫೋನ್ ಮಾಡಿ ಕಾಲೊಂದರ ಹತ್ರ ನಾನು ಮಾತನಾಡಿದೆ, ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ಅದನ್ನು ಕೊಡದಿದ್ರೆ ತಪ್ಪಾಗ್ತದೆ, ಕೊಟ್ಟು ಬಿಡಿ ಅಂತ ಹೇಳಿದ್ದಾರೆ. ಯಾವುದೇ ಯೋಚನೆ ಮಾಡದೆ ಈ ಕಾರ್ಯಕ್ರಮಕ್ಕೆ ಅದೇ ಉದ್ಘಾಟನೆ ಅಂತ ಭಾವಿಸಿ ಕೊಟ್ಟು ಬಿಡಿ ಅನ್ನುವಂತ ಮಾತನ್ನು ಹೇಳಿ ನಮ್ಗೆ ಹರಸಿದ್ದಾರೆ. ನಾನು ಪೂಜ್ಯ ಕಾವಂದರಿಗೆ ನಮ್ಮೆಲ್ಲರ ಪರವಾಗಿ, ಲಿಣಕ್ಕನ ಪರವಾಗಿ ಭಕ್ತಿಪೂರ್ವಕವಾದ ಅಭಿನಂದನೆಗಳನ್ನ ಮತ್ತು ನನ್ನ ಸಂತೋಷವನ್ನ ವ್ಯಕ್ತಪಡಿಸಿ ಅವರಿಗೆ ಉತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮೊಂದಿಗೆ ಸಹಕರಿಸಿದವರು ಶ್ರೀಶಣ್ಣ ಇರ್ಬೋದು, ಅವರು ಕೂಡ ಈ ಕಾರ್ಯಕ್ರಮವನ್ನ ಪುತ್ತೂರಿನಿಂದ ಪ್ರತಿ ದಿವಸ ಬಂದು ಕಾರ್ಯಕ್ರಮದ ಯಶಸ್ವಿಗೋಸ್ಕರ ಮತ್ತು ನಮಗೆ ಬಹಳಷ್ಟು ಸಹಕಾರಿಯಾಗಿದ್ದಾರೆ. ಅವರನ್ನು ಕೂಡ ನಾವು ಅಭಿನಂದಿಸಬೇಕು. ಇವತ್ತು ನಮಗೆ ವೀರಕ್ಕರನ್ನು ಉಳಿಸ್ಕೊಳ್ಳಿಕ್ಕೆ 7 ದಿವಸದ ಕಾಲ ನಮ್ಮ ತಂತ್ರಿಯವರು ಬಹಳ ನಮ್ಮ ಆತ್ಮೀಯರು. ನಮ್ಮ ಗಣೇಶೋತ್ಸವ 13 ವರ್ಷ ಆಯ್ತು ಗಣೇಶೋತ್ಸವ, ಈ ಸಲ 14ನೇ ವರ್ಷದ ಗಣೇಶೋತ್ಸವ. 13 ವರ್ಷಗಳಿಂದ ಕೂಡ ಗಣೇಶೋತ್ಸವದ ಚೌತಿಯ ಪೂಜೆಯನ್ನು ಅವರೇ ಮಾಡ್ತಾರೆ. 3 ದಿವಸಗಳ ಕಾಲ ಗೌರಿ ಗಣೇಶೋತ್ಸವ ಪೂಜೆಯನ್ನು ಮಾಡಿ ವಿಸರ್ಜನೆ ಆಗುವವರೆಗೆ ನಮ್ಮೊಂದಿಗೆ ಇರ್ತಾರೆ. ಯಾವತ್ತೂ ನಮ್ಮೊಂದಿಗೆ ಇರುವವರು ನಮ್ಮನ್ನ ಆಶೀರ್ವದಿಸುವ ತಂತ್ರಿಯವರಿಗೆ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಿಕೊಂಡು, ಚರಣ್ ಕುಮಾರ್ ಇರ್ಬೋದು, ಶೈಲೇಶ್ ಇರ್ಬೋದು, ಅಥವಾ ಅವರ ಮೋಟಾರ್ ಡ್ರೈವಿಂಗ್ ಸ್ಕೂಲ್ನ ಎಲ್ಲ ಸ್ನೇಹಿತರಿರ್ಬೋದು, ಅನೇಕ ಜನ, ನಾನು ಅವರು ಇವರನ್ನಂತೆ ಹೇಳಲಿಕ್ಕೆ ಹೋಗುದಿಲ್ಲ. ಯಾಕೆಂತ ಹೇಳಿದ್ರೆ ಖಂಡಿತ ಪ್ರತಿಯೊಬ್ಬರು ಕೂಡ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಹಕರಿಸಿದವರೇ ಇದ್ದಾರೆ. ತಮ್ಮೆಲ್ಲರನ್ನು ಕೂಡ ನಾನು ಇಲ್ಲಿ ಸ್ಮರಿಸಿಕೊಂಡು ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಾವು ಗ್ರಹಿಸಿದ್ದಕ್ಕಿಂತ 25 ಜನ ಅಂತ ಹೇಳಿದ್ದಾರೆ ಮೊದಲೇ. ನಾವು ಕೂಡ 50 ಮೀರುವುದಿಲ್ಲ ಅಂತ ಖಂಡಿತ ಗೊತ್ತಿತ್ತು ನಮ್ಗೆ. ಆದರೆ ಇಷ್ಟೊಂದು ಜನ ಆಸಕ್ತರು ಬಹಳ ಭಕ್ತಿಯಿಂದ ಬಂದು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ತಾವೆಲ್ಲ ಕಾರಣೀಭೂತರಾಗಿದ್ದೀರಿ. ನಮ್ಮ ಗೌರಿ ಗಣೇಶೋತ್ಸವ ಸಮಿತಿಯ ಪರವಾಗಿ ಮತ್ತು ಎಲ್ಲ ನಮ್ಮ ಸಂಸ್ಥೆಗಳ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಗೌರಿ ಗಣೇಶೋತ್ಸವ ಈ ಸಲ 6ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ಸೆಪ್ಟೆಂಬರ್ ನಡೀತದೆ. ಇವತ್ತು ಅದರ ಆಮಂತ್ರಣ ಪತ್ರಿಕೆ ಕೂಡ ವೀಣಕ್ಕನವರು ಅದನ್ನ ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ. ತಾವೆಲ್ಲರೂ ಕೂಡ ಆ ಗಣೇಶೋತ್ಸವದ ಸಂದರ್ಭ ಕೂಡ ಬಂದು ಗಣೇಶನ ಸೇವೆಯನ್ನ ಮಾಡಿ ಆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಬೇಕು ಅಂತ ತಮ್ಮೆಲ್ಲರನ್ನು ಆಮಂತ್ರಿಸಿಕೊಂಡು ಮತ್ತೊಮ್ಮೆ ತಮ್ಗೆಲ್ರಿಗೂ ಪೂರಕವಾದ ಹೃದಯ ತುಂಬಿದ ನನ್ನ ಅಂತರಾಳದ ಅಭಿನಂದನೆಗಳನ್ನ ಸಲ್ಲಿಸಿಕೊಂಡು ತಮ್ಗೆಲ್ಲರಿಗೂ ವಂದನೆಗಳು. ನಿಮ್ಗೆಲ್ರಿಗೂ ಕೂಡ ನಮ್ಮ ಜ್ಞಾನವೃದ್ಧಿಗೆ ಮೇಣಕ್ಕ ಸಿಕ್ಕಿರೋದು ಒಂದು ನಮ್ಮ ಪಾಲಿನ ಪುಣ್ಯ.
ವ್ಯಾಸರ ಲಿಪಿಕಾರನಾಗಿರುವಂತಹ ಗಣೇಶ ಎಲ್ಲ ಕಡೆಯಲ್ಲೂ ಕೂಡ ನಮಗೆ ವಿಘ್ನ ಪರಿಹಾರ ಮಾಡಿದ್ದಾನೆ. ವಿಷ್ಣು ಸಹಸ್ರನಾಮದ ಪದ ಅದು, ಭಯಕೃತ್ ಭಯನಾಶನ ಅಂತ. 4:15 ಗಂಟೆವರೆಗೆ, 5 ಗಂಟೆವರೆಗೆ ಅಥವಾ 5:45 ಗಂಟೆವರೆಗೆ ಧಾರಾಕಾರ ಮಳೆ ಸುರಿದು 6 ಗಂಟೆ ಆಗುವಾಗ ಎಲ್ಲ ರಭಸಗಳನ್ನು ನಿಲ್ಲಿಸಿ ನೀರಿನ್ನು ಶುರು ಮಾಡಿ ಅಂತ ಆಶೀರ್ವಾದ ಮಾಡಿದ ಆ ವರುಣ, ಆ ಗಣಪ ಅವರೆಲ್ಲರನ್ನೂ ನೆನಪಿಸಿಕೊಂಡು 14ನೇ ವರ್ಷದ ಶ್ರೀ ಗೌರಿ ಗಣೇಶ ಉತ್ಸವದ ಆಮಂತ್ರಣ ಪತ್ರಿಕೆಯನ್ನು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ ಶ್ರೀ ವೀಣಾ ಬನ್ನಂಜೆಯವರು. ದಯವಿಟ್ಟು ಲೋಕಾರ್ಪಣೆ ಮಾಡಬೇಕು ಅಂತ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸಮಯ ಇತ್ಯಾದಿಗಳ ಕಾರಣದಿಂದ ಶ್ರೀ ಕೃಷ್ಣಪ್ಪ ಪೂಜಾರಿಗಳು ಅವರು ದಯವಿಟ್ಟು ಬಂದು ತಮ್ಮ ಅನಿಸಿಕೆಯನ್ನು ಅತ್ಯಂತ ಚುಟುಕಾಗಿ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ತಂತ್ರಿಗಳೇ, ಸಹೋದರಿ ವೀಣಾ ಬನ್ನಂಜಿಯವರೇ, ಆತ್ಮೀಯರಾದ ಶ್ರೀ ಹರೀಶ್ ಕುಮಾರ್ ಅವರೇ, ಈ ಮಹಾಯಜ್ಞದಲ್ಲಿ ಪಾಲ್ಗೊಳ್ಳುತ್ತಿರುವ ವಿದ್ಯುಜನರೇ, ನನಗೆ ಕೊಟ್ಟ ಸಮಯದ ಅವಧಿ 3 ನಿಮಿಷ. ಇನ್ನು ಇವ ಎಷ್ಟು ಉದ್ದ ಭಾಷಣ ಮಾಡ್ತಾನೆ ಅಂತೇಳಿ ತಾವು ಹೆದರಬೇಡಿ, 2 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಆತ್ಮೀಯ ಬಂಧುಗಳೇ, ಕಳೆದ 7 ದಿನಗಳಿಂದ ಬೆಳ್ತಂಗಡಿಯಲ್ಲಿ ಜರುಗಿದ ಭಾಗವತ ಸಪ್ತಾಹ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ದೊಡ್ಡ ಸಂಚಲನವನ್ನೇ ಉಂಟು ಮಾಡಿದೆ. ಇದೊಂದು ಉದಾತ್ತ ಕಾರ್ಯಕ್ರಮ. ಸಹೋದರಿ ವೀಣಾ ಬನ್ನಂಜೆಯವರು ಇಲ್ಲಿನ ನಾಗರಿಕ ಬಂಧುಗಳ ಹೃದಯ ಮತ್ತು ಮನಸ್ಸುಗಳು ಅರಳುವಂತೆ ಮಾಡಿದ್ದಾರೆ. ಪೌರಾಣಿಕ ಕಥೆಗಳ ಅಂತರಾರ್ಥವನ್ನು ಸರಳವಾಗಿ, ಸುಸ್ಪಷ್ಟವಾಗಿ, ಸುಂದರ ಭಾಷೆಯಲ್ಲಿ ರಸವತ್ತಾಗಿ ವಿವರಿಸಿದ ಅವರ ಪಾಂಡಿತ್ಯ ಅನುಕರಣೀಯ ಮತ್ತು ಅನುಸರಣೀಯ. ಅವರ ಸತ್ಸಂಗ ನಮ್ಮ ಬಾಳಿನ ನೋವುಗಳನ್ನು ನಿವಾರಿಸುವ ಅಮೃತಾಂಜನ, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ಶ್ರೀಮಂತ್ರ, ನಮ್ಮನ್ನು ಉದ್ಧರಿಸುವ ಒಂದು ಪ್ರಭಾವಶಾಲಿ ಶಕ್ತಿ. ಅವರು ನೀಡಿದ ಸಂದೇಶಗಳು ಸರ್ವಮಾನ್ಯ. ಮೇಡಮ್, ನಿಮಗೆ ಬೆಳ್ತಂಗಡಿ ತಾಲೂಕಿನ ಮಹಾಜನತೆಯ ಪರವಾಗಿ ಪ್ರಾಂಜಲ ಮನಸ್ಸಿನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ಸಂಪನ್ನಗೊಂಡಿದೆ. ಈ ಕಾರ್ಯಕ್ರಮವನ್ನು ನೋಡಲು ಮತ್ತು ಕೇಳಲು ಆಗಮಿಸಿದ ಮಹಾಜನತೆಯ ಶಿಸ್ತುಬದ್ಧವಾದ ನಡವಳಿಕೆ, ಏಕಾಗ್ರತೆಯಿಂದ ತೊಡಗಿಸಿಕೊಂಡ ರೀತಿ ವೀಣಾ ಬನ್ನಂಜೆಯವರಿಗೆ ಬಹುಶಃ ತುಂಬ ಖುಷಿ ಕೊಟ್ಟಿರಬಹುದು ಅಂತ ನಾನು ತಿಳಿತೇನೆ. ಇಲ್ಲಿನ ವ್ಯವಸ್ಥೆ, ಅಚ್ಚುಕಟ್ಟುತನ, ಕೇಳುಗರನ್ನು ಹಿಡಿದಿಟ್ಟುಕೊಟ್ಟ ಕ್ರಮ ನಿಜಕ್ಕೂ ಪ್ರಶಂಸನೀಯ. ಈ ಕಾರ್ಯಕ್ರಮದ ಹಿಂದೆ ಸಹಕಾರ ನೀಡಿದ ಅನೇಕ ಸಂಘ ಸಂಸ್ಥೆಗಳು, ಮುಖ್ಯವಾಗಿ ಶ್ರೀ ಹರೀಶ್ ಕುಮಾರ್ ಅವರು, ಶ್ರೀ ಚರಣ್ ಕುಮಾರ್ ಅವರು, ಉಪನ್ಯಾಸಕರಾದ ಶ್ರೀ ಶ್ರೀಶ ಅವರು, ಇವರ ಸೇವಾ ಸಾಧನೆಯ ಬಗ್ಗೆ ವಿವರಿಸಲು ನನ್ನಲ್ಲಿ ಶಬ್ದಗಳಿಲ್ಲ. ಒಟ್ಟಿನಲ್ಲಿ ಹೇಳುವುದಾದರೆ ವೀಣಾ ಬನ್ನಂಜೆಯವರು ಒಂದು ಅದ್ಭುತವಾದ ಪ್ರತಿಭೆ. ಕೇಳುಗರನ್ನು ಮೋಡಿ ಮಾಡುವ ಒಂದು ಅಯಸ್ಕಾಂತೀಯವಾದಂಥ ಶಕ್ತಿ ಅವರಲ್ಲಿ ಜೀವಂತವಾಗಿದೆ. ಅವರು ಒಂದು ಮರೆಯಲಾಗದ
ಮತ್ತು ಮರೆಯಬಾರದ ವ್ಯಕ್ತಿತ್ವ. ತಾವು ನೀಡಿದ ಉಪನ್ಯಾಸಗಳು ನಮ್ಮೆಲ್ಲರ ಮೇಲೆ ಅಗಾಧ ಪ್ರಭಾವವನ್ನುಂಟು ಮಾಡಿವೆ. ನಮ್ಮ ವೈಯಕ್ತಿಕ ಹಾಗೂ ಸಾಮಾಜಿಕ ಅನಿಷ್ಟಗಳನ್ನು ದೂರ ಮಾಡುವಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ ಎಂದು ನಾನು ತಿಳಿತೇನೆ. ಆ ಭಗವಂತ ನಿಮಗೆ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಪ್ರದಾನ ಮಾಡಲಿ. ನೀವು ಕೀರ್ತಿಶಾಲಿಗಳಾಗಿ, ಭಾಗ್ಯಶಾಲಿಗಳಾಗಿ, ಶತಾಯುಷರಾಗಿ ಬಾಳುವಂತಾಗಲಿ ಎನ್ನುವ ಸದಾಶಯದೊಂದಿಗೆ ನನ್ನ ಮಾತುಗಳಿಂದ ವಿರಮಿಸ್ತೇನೆ. ನಮಸ್ಕಾರ. ಆರೋಗ್ಯ ಮತ್ತು ನೆಮ್ಮದಿ ಕೊಟ್ಟರೆ ಅದಕ್ಕಿಂತ ದೊಡ್ಡ ಸುಖ ಯಾವುದಿಲ್ಲ. ಇವತ್ತು ರಾತ್ರಿ ಹೋಗಿ ಮಲಗಿದ್ರೆ, ಒಳ್ಳೆ ನಿದ್ರೆ ಬಂದರೆ ಅದರಷ್ಟು ದೊಡ್ಡ ಸುಖ ಯಾವುದೂ ಇಲ್ಲ. ಸ್ನೇಹಿತರೆ, ಹಿರಿಯರಾದ ಕೃಷ್ಣ ಪೂಜಾರಿ ಅವರಿಗೆ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ, ದಯವಿಟ್ಟು ಜಯಶ್ರೀ ಗೋಪಾಲಕೃಷ್ಣ ಭಟ್ರು, ಶ್ರೀಮತಿ ಜಯಶ್ರೀ ಗೋಪಾಲಕೃಷ್ಣ ಭಟ್ರು ಮತ್ತು ಶ್ರೀಮತಿ ವಿಜಯ ಸುಂದರ ಪೂಜಾರಿ ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ಪ್ರೀತಿಯ ಬಂಧುಗಳೇ, ನಾವೆಲ್ಲರೂ ಸೇರಿ ನೀವು ಅಲ್ಲಿಂದ ನಾವಿಲ್ಲಿಂದ ಅಷ್ಟೇ ವ್ಯತ್ಯಾಸ. ಪ್ರೀತಿಯಿಂದ ವೀಣಾ ಬನ್ನಂಜೆಯವರನ್ನು ಅಭಿನಂದಿಸುವಂತಹ ಕಾರ್ಯಕ್ರಮ. ಪ್ರಾಪ್ಯ ಮನಸಾ ಸಹ ಮಾತಿಗೂ ಆಚೆ ಇರುವ ಮನಸ್ಸೂ ತಲುಪದ ಒಂದು ಜಾಗ. ಹಾಗಾಗಿ ಆ ಸುಖ ನಮಗೆಲ್ಲರಿಗೂ ಆಗಿದೆ. ದಯವಿಟ್ಟು ಎಲ್ಲರೂ ಒಮ್ಮೆ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕು ಅಂತ ಪ್ರೀತಿಯಿಂದ ಎಲ್ಲರನ್ನೂ ಕೇಳಿಕೊಳ್ತಾ ಇದ್ದೇನೆ. 7 ದಿನ ಮಗಳಂತೆ ಸಾಕಿದ ತಂತ್ರಿ ಕುಟುಂಬ ವಿಣಕ ಮತ್ತೆ ಒಟ್ಟಿಗೆ ಎಲ್ಲರಿಗೂ ಒಂದೇ ನಮಸ್ಕಾರ ಮಾಡಿ ಮುಗಿಸು. ದಯವಿಟ್ಟು ಕೂತ್ಕೊಳ್ಳಿ. ಸುತ್ತಮುತ್ತಣ 7 ದೇವಸ್ಥಾನಗಳ ತಂತ್ರವನ್ನು ವಹಿಸಿ ನಮಗೆಲ್ಲರಿಗೂ ಕೂಡ ಅದು ಭೂಮಿ ಸ್ಥಿರವಾಗಿ ಇರುವ ಹಾಗೆ ಮಾಡಬಲ್ಲ ಶಕ್ತಿ ಉಳ್ಳವರು. ಅವರನ್ನು ನಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಅಭಿನಂದಿಸಬೇಕು ಅಂತ ಶ್ರೀ ಹರೀಶ್ ಕುಮಾರ್ ಅವರಲ್ಲಿ ನಿವೇದನೆ ಮಾಡಿಕೊಳ್ತಾ ಇದ್ದೇವೆ. ಒಟ್ಟಿಗೆ ವೀಣಕ್ಕನು ಕೂಡ ಸೇರಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸಂಘಟನೆಯಲ್ಲೇ ಬದುಕುವುದು ಋಗ್ವೇದದ ಸಂಜ್ಞಾನ ಸೂಕ್ತ ಹೇಳುವ ಮಾತೇ ಅದು. ಸಮಾನೀವ ಆಕೂತಿ ಸಮಾನಾರ ದಯಾನಿವಹ ಅಂತ. ನಮ್ಮೆಲ್ಲರ ಉದ್ದೇಶ ಒಂದೇ ಇರಲಿ, ನಮ್ಮ ಹೃದಯ ಅದು ಒಂದೇ ರೀತಿಯಲ್ಲಿ ಮಿಡೀಲಿ ಅಂತ. ಆ ದೃಷ್ಟಿಯಿಂದ ತುಂಬ ಜನ ನೀವೆಲ್ಲರೂ ಕೂಡ ಸಹಕರಿಸಿದ್ದೀರಿ. ನಿಮ್ಮೆಲ್ಲರ ಪರವಾಗಿ ನಾವು ಒಂದಷ್ಟು ಜನರನ್ನು ಪ್ರೀತಿಯಿಂದ ಗೌರವಿಸುವ ಪ್ರಯತ್ನ ಮಾಡುವ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಅಂತ ಏನಿಲ್ಲ. ಓ ಅಲ್ಲಿ ವಿನ್ಸೆಂಟ್ ಇದ್ದಾರೆ, ಓ ಇಲ್ಲಿ ಸಬೀರ್ ಇದ್ದಾರೆ, ಇಲ್ಲಿ ಎಲ್ಲರೂ ಇದ್ದಾರೆ, ಅಲ್ಲಿ ರಾಮನಿದ್ದಾನೆ, ಎಲ್ಲರೂ ಇದ್ದಾರೆ ಇಲ್ಲಿ. ಹಾಗಾಗಿ ದಯವಿಟ್ಟು ಅತ್ಯಂತ ಚಂದದ ಧ್ವನಿವರ್ಧಕವನ್ನು ಒದಗಿಸಿದಂತಹ ಪಪ್ಪು ಸೌಂಡ್ಸ್ನ ಸಬೀರ್ ಅವರು ದಯವಿಟ್ಟು ಬರಬೇಕು ಅಂತ ಪ್ರೀತಿಯಿಂದ ನಿವೇದನೆ ಮಾಡಿಕೊಳ್ತಾ ಇದ್ದೇವೆ. ಎಲ್ಲೂ ಕೂಡ ಒಮ್ಮೆಯೂ ಕೂಡ ಕುಯ್ಯಿಂಗೂಡದೆ ಆ ಶಬ್ದವನ್ನು ನಮಗೆ ತಲುಪಿಸುವಲ್ಲಿ ಕಾರಣವಾದ, ಅದನ್ನು ಮುನ್ನಡೆಸಿದ ಸಬೀರ್ ಮತ್ತು ನಿಜವಾಗಿ ಅವರೊಟ್ಟಿಗೆ ಕೆಲಸ ಮಾಡಿದ ಎಲ್ಲರಿಗೂ ಕೂಡ ಪ್ರೀತಿಯ ಅಭಿನಂದನೆಗಳು. ದಯವಿಟ್ಟು ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವೀಣಕ್ಕ ಖುಷಿ ಪಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ದಯವಿಟ್ಟು ಶಾಮಿಯಾನ ಮತ್ತು ಚೇರ್ ಒದಗಿಸಿದಂತಹ ಶ್ರೀ ಜಯರಾಜರು ವೇದಿಕೆಗೆ ಬರಬೇಕು. ನಿಮ್ಗೆ ಗೊತ್ತಿದೆ, ಪ್ರಾರಂಭದಲ್ಲಿ 250 ಚೇರ್ ಹಾಕಿದ್ವಿ. ಇಲ್ಲ ಜಯರಾಜರೇ, ನಾಳೆ ಜನ ಜಾಸ್ತಿ ಬರ್ತಾರೆ, 300, ಇವತ್ತು 350ಕ್ಕೆ ತಲುಪಿತು. ಏನೂ ಸಮವನ್ನು ಅರ್ಪಿಸ್ತಾ ಇದ್ದೇವೆ. ನಾವು ಕೊಡ್ತಾ ಇರೋದು ಇದು ಏನಿಲ್ಲ, ದೊರೆತುದರ ಪ್ರಸಾದವೆನ್ನುಣ್ಣು ಅಂತ ಅಷ್ಟೇ, ಬೇರೆ ಏನೂ ಇಲ್ಲ ಸ್ನೇಹಿತರೆ. ದಯವಿಟ್ಟು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಿತ್ಯ ಆಹಾರ ಒದಗಿಸಿದಂತಹ ಶ್ರೀ ಶೈಲೇಶ್, ನಮ್ಮದೇ ಕುಟುಂಬ ಶೈಲೇಶ್, ದಯವಿಟ್ಟು ಬರಬೇಕು ಅಂತ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸಮಯಕ್ಕೆ ಸರಿಯಾಗಿ ಜ್ಞಾನದಾಹದ ಒಟ್ಟಿಗೆ ಕೊನೆಗಾದಾಗ ಹಸಿವು, ನಾನಂತೂ ಸರಿ ತಿಂದು ಹೋಗ್ತಿದ್ದೆ. ಯಾಕೆಂದ್ರೆ ನಾನು ಪುತ್ತೂರಿಗೆ ತಲುಪುವಾಗ ಯಾವ ಹೋಟೆಲು ಓಪನ್ ಇರುವುದಿಲ್ಲ, ನನಗೂ ಮಾಡಿ ತಿನ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ
ಆ ಪ್ರೀತಿಯಿಂದ ಉಣಬಡಿಸಿದ ಅಮ್ಮನ ಹಾಗೆ ಉಣಬಡಿಸಿದ ಶ್ರೀ ಶೈಲೇಶ್ ಅವರಿಗೆ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಸ್ನೇಹಿತರೆ, ನಮ್ಮ ಹಿಂದೆ ಒಬ್ರು ಸುಮ್ಮನೆ ಕೂತು ಇಡೀ ದಾಖಲೆಗಳನ್ನು ಮಾಡ್ತಾ ಹೋದಂತಹ ವೆಂಕಟೇಶ್ ಬೆಂಡೆ ಅವರು ನಮ್ಮೊಟ್ಟಿಗಿದ್ದಾರೆ. ಇವತ್ತು ವೀಣಕ್ಕ ಹೋಗಬಹುದು, ಆದರೆ ಯೂಟ್ಯೂಬ್ ನಿಮಗೆ ಹೇಳುತ್ತದೆ, ನೋಡಿ ವೀಣಾ ಬನ್ನಂಜೆ ಅವರ ಉಪನ್ಯಾಸ ನನ್ನ ಹತ್ರ ಇದೆ, ಬನ್ನಿ ಬನ್ನಿ. ಸಂಸ್ಕಾರ ಚಾನೆಲ್ನ ಮೂಲಕ ಇಡೀ ಒಂದು ಸಂಸ್ಕಾರದ ಪ್ರಸಾರ ಮಾಡ್ತಾ ಇರುವಂತಹ ವೆಂಕಟೇಶ್ ಬೆಂಡೆ ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಂದು ಕೂಡ ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದಾದ ಮೇಲೆ ಗೋಪಾಲಕೃಷ್ಣ ತಂತ್ರಿಗಳು ಅವರು ಮಹಿಳಾ ಒಕ್ಕೂಟದ ಎಲ್ಲ ಸದಸ್ಯರು ದಯವಿಟ್ಟು ಬರಬೇಕು ಅಂತ ವಿನಂತಿ ಮಾಡ್ತೇವೆ. ಸರ್ ಬೇಗ ಬೇಗ ಬನ್ನಿ, ಸರ್ ಬನ್ನಿ. ಸರ್ ಬನ್ನಿ. ಬೆಳ್ತಂಗಡಿಯ ಸಮಾಜ ಸೇವಾ ಸಂಸ್ಥೆ ಲಯನ್ಸ್ ಕ್ಲಬ್ ಇದರ ವತಿಯಿಂದ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳುವ ಮಾತು. ಲಯನ್ಸ್ ಕ್ಲಬ್ಬಿನ ಸದಸ್ಯರು ಬಂದು ಗೌರವಿಸ್ತಾ ಇದ್ದಾರೆ. ದಯವಿಟ್ಟು ಜೆಸಿಐ ಬೆಳ್ತಂಗಡಿಯ ಎಲ್ಲ ಸದಸ್ಯರು ಬರಬೇಕು ಅಂತ ಸರ್. ಜೆಸಿಐ ಸದಸ್ಯರು ದಯವಿಟ್ಟು, ಮಹಿಳಾ ಒಕ್ಕೂಟದ ಬಂಧುಗಳು ಕೂಡ ದಯವಿಟ್ಟು ಜೆಸಿ ಬನ್ನಿ ಸರ್, ನೀವು ಸಿದ್ಧರಾಗಿ. ನಮ್ಮೊಟ್ಟಿಗೆ ಸಾಥ್ ನೀಡಿರುವಂತಹ ಬೆಳ್ತಂಗಡಿ ತಾಲೂಕು ಮಹಿಳಾ ಮಂಡಳಿಗಳ ಒಕ್ಕೂಟದ ಪರವಾಗಿ ಈಗ ಅಭಿನಂದನೆ ನಡೆಯುತ್ತದೆ. ದಯವಿಟ್ಟು ಬೇಗ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಇದು ಯಾವುದೂ ಕೂಡ ನಾವು ನಿಯೋಜಿಸಿದ ವ್ಯವಸ್ಥೆ ಅಲ್ಲ. ನಿಮ್ಮ ಮನಸ್ಸಿನೊಳಗೂ ಖಂಡಿತ ಇದೆ, ಆದರೆ ಅವರಾಗಿ ಬಂದಿದ್ದಾರೆ, ಹಾಗಾಗಿ ಅನಿವಾರ್ಯತೆ ಮುಂದಿನ ವ್ಯವಸ್ಥೆಗಳನ್ನು ನೋಡಿಕೊಳ್ಳೋಣ. ಈ ಕಾರ್ಯಕ್ರಮದ ಹಿಂದೆ ತುಂಬಾ ಕೆಲಸ ಮಾಡಿದ ಮಹಾನುಭಾವ ಚರಣ್ ಅವರು. ಇದು ಪರಸ್ಪರಂ ಪ್ರಶಂಸಂತಿ ಅಹೋರೂಪ ಅಹೋಧ್ವನಿಹೇ ಅಲ್ಲ, ಅವರು ನಾನು ಅಂತೇಳಿ ಅಲ್ಲ. ನಾವೊಂದಷ್ಟು ಆಲೋಚನೆಗಳನ್ನು ಹಂಚಿಕೊಳ್ತೇವೆ ಯಾವಾಗಲೂ ಕೂಡ. ನೀವು ನಂಬ್ತೀರೋ ಇಲ್ಲೋ ಗೊತ್ತಿಲ್ಲ, ಪುತ್ತೂರಿನ ಬಹುವಚನದಲ್ಲಿ ನಮ್ಮ ಮನೆಯಲ್ಲಿ ಗರುಡ ಪುರಾಣದ ಬರಬೇಕು. ಹಿರಿಯ ಸಹೋದರ ಹರೀಶ್ ಕುಮಾರ್ ಅವರೇ, ಇವತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಆಗ್ತಾ ಇತ್ತು ಬೆಳ್ತಂಗಡಿಯಲ್ಲಿ ಮಾಡೋದು ಉಜಿರೆಯಲ್ಲಿ ಮಾಡೋದು ಅಂತೇಳಿ. ಆ ಸಂದರ್ಭದಲ್ಲಿ ಬೆಳ್ತಂಗಡಿಯಲ್ಲಿ ಇಷ್ಟಕ್ಕಾಗಲಿಲ್ಲ, ಮಾಡಬೇಕನ್ನಂಥ ಒತ್ತಾಸೆಗೆ ಹರೀಶ್ ಕುಮಾರ್ ಅವರ ಒಪ್ಪಿಗೆ ಮೇರೆಗೆ ಬೆಳ್ತಂಗಡಿಯಲ್ಲಿ ಮಾಡಿತು. ನಮ್ಮ ಆತಂಕವನ್ನು ಅಕ್ಕನವರಲ್ಲಿ ಹೇಳಿದರು, ಶುಕಮುನಿಗಳು ಒಬ್ಬನಿಗಾಗಿ ಭಾಗವತ ಹೇಳಿದ್ದ ಅಂತೇಳಿ ಧೈರ್ಯ ಬಂತು, ಮಾಡಿದೆವು. ಆದರೆ ಶುಕಮುನಿಗಳು ಪರೀಕ್ಷಿತ ಹೇಳುವಾಗ ಎಲ್ಲ ದೇವತೆಗಳು ಒಂದು ಕೂತಿದ್ರು. ಬಹುಶಃ ಇವತ್ತು ದೇವತಾ ಸ್ವರೂಪಿಗಾಗಿ ತಾವೆಲ್ಲರೂ ಬಂದು ಎದ್ದು ಸ್ಟೇಜಲ್ಲಿ ಎದುರು ಸಭಾಸದರ ಕೂತಿದ್ದೀರಿ, ತಮಗೆ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತೇನೆ. ಸಹಕರಿಸಿದವರು ಮೊದಲು ನಾನು ಯಶವಂತ ಬಾಳಿಗ ಅಂತ ಇದ್ದರು. ಅವರಲ್ಲಿ ಹೇಳಿದೆ, ಹೀಗೆ ಮಾಡಿದ್ರೆ ಹೇಗೆ ಬಾಳಿಗರ ಅಂತೇಳಿ. ಅವ್ರದ್ದೊಂದು ಯಾವ ಡೈಲಾಗ್ ಉಂಟು, ಒಂದು ಮಾತ್ರ ಸೂಪರ್ ಆಪಣ ಅಂತೇಳಿ. ಧೈರ್ಯ ಬಂತು. ನಮ್ಮ ವಿನ್ಸೆಂಟ್ ಅವರಾಗಿರ್ಬೋದು, ನಮ್ಮ ಸಂತೋಷ ಆಗಿರ್ಬೋದು, ಬಹಳಷ್ಟು ಕೆಲಸ ಮಾಡಿದ್ದಾರೆ, ಅವರಿಗೂ ಧನ್ಯವಾದಗಳು. ನಮ್ಮ ರಮೇಶ್ ಅಣ್ಣ
ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ. ಹಾಗೆ ಯೋಗೇಶ್ ಕುಮಾರ್ ಅವರು ಎಲ್ಲರ ಬೆಂಬಲ ನಿಂತಿದ್ದಾರೆ. ನಮ್ಮ ದಿನೇಶ್ ಗೌಡ್ ಇದ್ದಾರೆ. ಎಲ್ರಿಗೂ, ನನ್ನ ಆತ್ಮೀಯರಿಗೆ ಎಲ್ರಿಗೂ ಧನ್ಯವಾದಗಳು. ಹಾಲ್ ನೀಡಿದ ಧರ್ಮಸ್ಥಳದ ಸಂಸ್ಥೆಯವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಖ್ಯವಾಗಿ ನಮಗೆ ಶ್ರೀಶಕುಮಾರ್ ಅವರು ಬೆನ್ನೆಲುಬಾಗಿ ನಿಂತಿದ್ದರು. ವೀಣಕ್ಕನನ್ನು ಕಾಂಟ್ಯಾಕ್ಟ್ ಮಾಡೋದು ಹೇಗಂತಲೇ ನಮಗೆ ಗೊತ್ತಿರಲಿಲ್ಲ, ಅವರ ಫೋನ್ ನಂಬರ್ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಶ್ರೀಶರು ಅವರ ಗೆಳೆಯರಾದ ಐಕೆ ಬಳುವ ಇವತ್ತು ಅನಾರೋಗ್ಯದಿಂದ ಬರಲಿಲ್ಲ. ಅವರ ಮುಖಾಂತರ ಸಂಪರ್ಕ ಮಾಡಿದಾಗ ಅವರು ಒಪ್ಪಿಕೊಂಡ್ರು. ನಮ್ಮ ಶ್ರೀಶರಿಗೂ ಈ ಮೂಲಕ ಧನ್ಯವಾದ ಹೇಳ್ತಾ, ನಮ್ಮ ಮೈಕ್ನವರಿಗೆ, ಶಾಮ್ಯಾನದವರಿಗೆ ಹಾಗೂ ನಮ್ಮ ಆಹಾರ ಒದಗಿಸಿದವರಿಗೆ ಎಲ್ರಿಗೂ ಧನ್ಯವಾದ ಹೇಳ್ತಾ, ಕಟ್ಟೆಕಡೆದಾಗಿ ನಮ್ಮ ವೀಣಕ್ಕನವರು ಇವತ್ತು ಅನಿವಾರ್ಯವಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ವೀಣಾ ಮೇಡಮ್ ಆಗಿದ್ರು, ವೀಣಾ ಬನ್ನಂಜಿ ಆಗಿದ್ರು. ಒಂದು ವಾರದ ಸಾಂಗತ್ಯದಲ್ಲಿ ಅವರನ್ನು ಬನ್ನಂಜೆಯ ವೀಣಾಕ್ಕ ಅಂತ ಕರೆಯುವಂಥ ಮನಸ್ಸಾಗ್ತದೆ. ನಮಗೆ ಅಮೃತವನ್ನು ಕೊಟ್ಟಿದ್ದಾರೆ. ಬದುಕು ಸಾರ್ಥಕ ಆಗ್ತದೆ ಅಂತ ಹೇಳಿ ಅವರಿಗೂ ಧನ್ಯವಾದ ಹೇಳ್ತಾ ಸಹಕರಿಸಿ ಎಲ್ರಿಗೂ ಧನ್ಯವಾದ. ಇದ್ದೀರಿ, ಇದು ಜನ್ಮಾಂತರದ ಬಾಂಧವ್ಯ. ಈ ಹೃದಯ ಬಾಂಧವ್ಯ ನಮ್ಮೆಲ್ಲರನ್ನು ಭಗವಂತನಿಗೆ ಕನೆಕ್ಟ್ ಮಾಡಲಿ ಅಂತ ಪ್ರಾರ್ಥಿಸಿ ನಮಸ್ಕಾರ. ಎಲ್ಲರೂ ಒಂದೇ ಸಾಲಲ್ಲಿ ಬನ್ನಿ. ಎಡಭಾಗದಿಂದ ಬಂದು ಬಲಭಾಗದಲ್ಲಿ ಹೋಗುವ ಪ್ರಯತ್ನ ಮಾಡಿ. ಖಂಡಿತ ನಾನು ನಿಮ್ಮನ್ನೇ ಗೌರವಿಸಿ ಸುಖಪ್ರಸವವಾಗಲಿ. ದಯವಿಟ್ಟು ಸರಿ. ಗುರುಭ್ಯೋ ನಮಃ. ಇಂದಿನ ಈ ಕಾಲಘಟ್ಟದಲ್ಲಿ ನಾವು ಪ್ರಪಂಚದಲ್ಲಿ ಅನುಭವಿಸುತ್ತಿರುವಂಥ ಬಹಳ ಕಷ್ಟಗಳು, ನಷ್ಟಗಳು ಮತ್ತು ಸಮಸ್ಯೆಗಳಿಂದ ಪರಿಹರಿಸುವ ಮತ್ತು ಪರಿಹಾರಕ್ಕೆ ಒಂದೇ ಮಾರ್ಗ, ಸನ್ಮಾರ್ಗದಲ್ಲಿ ನಡೆಯುವುದು ಮತ್ತು ಉತ್ತಮ ದೇಶ ನಿರ್ಮಾಣ, ಪ್ರಜೆಗಳ ಮನಃಶಾಂತಿ ಇತ್ಯಾದಿಗಳಿಗೆ ಮೂಲ ಕಾರಣವಾದಂತಹ ಭಾಗವತ ಪುರಾಣ ಪ್ರವಚನ ನಾವು ಇವತ್ತು ಕೇಳಿದ್ದೇವೆ. ಒಂದು ವಾರದ ಈ ಪುರಾಣ ಪ್ರವಚನದಲ್ಲಿ ನಾವು ಬಹಳಷ್ಟು ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟಂಥ ಭದ್ರ ಬುನಿಯಾದಿ, ಇದನ್ನು ಮುಂದಿನ ಸಮಾಜಕ್ಕೆ ತಲುಪಿಸಬೇಕಂತ ನಮ್ಮ ಜವಾಬ್ದಾರಿಗಳನ್ನು ನಾವು ಅರಿತು ನಾವು ಇದನ್ನು ತಿಳ್ಕೊಂಡಿದ್ದೇವೆ. ಇದನ್ನು ನಾವು ನೆಮ್ಮದಿಯಿಂದ ಸಮಾಜದಲ್ಲಿ ಬಾಳಲು ಮತ್ತು ಸುಖ, ಶಾಂತಿ, ನೆಮ್ಮದಿಗೆ ಇದು ಮಹತ್ ಕಾರ್ಯ ಮತ್ತು ಮಹಾಪುಣ್ಯದ ಕಾರ್ಯ. ಇಂಥ ಕಾರ್ಯವನ್ನು ಬನ್ನಂಜೆ ವೀಣಕ್ಕನವರು ಒಂದು ವಾರ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಾವೆಲ್ಲರೂ ಸಹಕಾರ ಕೊಟ್ಟು ಬೆಳ್ತಂಗಡಿ ತಾಲೂಕಿನ ಮಹಾಜನತೆ ಅವರೆಲ್ಲರ ನಿರೀಕ್ಷೆಯು ಮೀರಿ ನಾವು ಅವರೊಂದಿಗೆ ಸಹಕಾರ ಕೊಟ್ಟಿದ್ದೇವೆ. ಅಲ್ಲದೆ ಇದೊಂದು ದೈವ ಸಂಕಲ್ಪ. ಇಷ್ಟೊಂದು ಜನ, ಇಷ್ಟೊಂದು ಸಮಯ
ಅಷ್ಟೊಂದು ಏಕಾಗ್ರತೆಯಿಂದ ಕೂತಿದ್ದಾರೆ ಅಂತಂದರೆ ಜನರಿಗೆ ತುಂಬ ಧಾರ್ಮಿಕತೆಯ ಮತ್ತು ಇಂದಿನ ಸಮಾಜದಲ್ಲಿ ಇದರ ಅವಶ್ಯಕತೆ ಬಹಳಷ್ಟು ಉಂಟು ಅಂತ ಹೇಳುವ ಸಂದೇಶವನ್ನು ಸಮಾಜಕ್ಕೆ ಇದು ನೀಡುತ್ತದೆ. ಆದ್ದರಿಂದ ಇಂದಿನ ಈ ಕಾಲಘಟ್ಟದಲ್ಲಿ ಇಂಥ ಒಂದು ಪುಣ್ಯ ಅದ್ಭುತ ಕಾರ್ಯ ನಡೆದಿದೆ. ಇದು ಈಗ ಪ್ರಾರಂಭ, ಇದು ಇನ್ನೂ ನಿರಂತರವಾಗಿ ನಡೀತಿರಲಿ, ನಮ್ಮ ಸಮಾಜ ಅಭಿವೃದ್ಧಿ ಆಗಲಿ, ನಮ್ಮ ಮುಂದಿನ ಪೀಳಿಗೆಯಿಂದ ಒಳ್ಳೆ ಪಾಠ ಕಲಿತು ನಾವು ಸಜ್ಜನರಾಗಿ ದೇಶಕ್ಕೆ ಒಂದು ಒಳ್ಳೆ ಮಾದರಿಯಾಗಿ ಜೀವನ ಮಾಡುವಂಥ ಅವಕಾಶ ನಮಗೆ ಭಗವಂತ ಕಲ್ಪಿಸಿದ್ದಾನೆ. ಇದನ್ನು ಎಲ್ಲರೂ ಸಮಯದಲ್ಲಿ ನಿರ್ವಹಿಸುವಂತೆ ಭಗವಂತ ನಮಗೆಲ್ಲರೂ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ನನ್ನ ಈ 2 ಮಾತು ಆಡಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ವಂದಿಸುತ್ತಾ, ಶ್ರೀಶಂಕರ ಚಾನೆಲ್ನವರಿಗೂ ಕೂಡ ನಾನು ಮಗದೊಮ್ಮೆ ವಂದಿಸುತ್ತಾ ಸತ್ಕಾರ್ಯವನ್ನು ಪ್ರಚಾರ ಮಾಡುತ್ತಿರುವ ಶ್ರೀಶಂಕರಕ್ಕೂ ಧನ್ಯವಾದಗಳು. ನಾನು ನಿವೃತ್ತ ಯೋಧ ಡಾಕ್ಟರ್ ಗೋಪಾಲಕೃಷ್ಣ ಕಾಂಚೋಡು, ಬೆಳ್ತಂಗಡಿ ತಾಲೂಕು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸೇವಾ ಸಮಿತಿಯವರು ಒಂದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ನಮಗೆ ನೀಡಿದ್ದಾರೆ. ಭಾಗವತ ಸಪ್ತಾಹ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ವೀಣಾ ಬನ್ನಂಜೆ ಅವರು ಅತ್ಯುತ್ತಮವಾಗಿ ನಿರರ್ಗಳವಾಗಿ ಅವರ ಮಾತುಗಳಂತ ಹೇಳಿದರೆ ಅದು ನಮ್ಮಲ್ಲಿ ರೋಮಾಂಚನವನ್ನುಂಟು ಮಾಡುವಂತಹ ರೀತಿಯಲ್ಲಿ ಈ ಭಾಗವತ ಪುರಾಣವನ್ನು ಅತ್ಯಂತ ಒಂದು ನಾವು ಯಾವ ಜೀವನವನ್ನು ಯಾವ ರೀತಿ ನಡೆಸಬೇಕು, ಅದರ ನಮ್ಮ ಜೀವನದ ತತ್ವಗಳೇನು, ನಮ್ಮ ಪೌರಾಣಿಕ ಹಿನ್ನೆಲೆ ಏನು, ಅದನ್ನೆಲ್ಲವನ್ನು ನಮಗೆ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಅವರಿಗೆ ನಾನು ಚಿರಋಣಿ. ನಾನು ರಮೇಶ್ ಮಯ್ಯ, ಉಜಿರೆಯಲ್ಲಿ ನನ್ನ ವಾಸ. ಸದ್ಯ ಕಾಂಚನ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಸತತ 7 ದಿನಗಳಿಂದಲೂ ಕೂಡ ಈ ಭಾಗವತ ಸಪ್ತಾಹಕ್ಕೆ ನಾನು ಬಂದಿರ್ತೇನೆ. ವೀಣಾ ಬನ್ನಂಜೆ ಅವರ ಪ್ರವಚನಗಳನ್ನು ಯೂಟ್ಯೂಬ್ನಲ್ಲಿ ಮಾತ್ರ ಕೇಳಿ ನನಗೆ ಗೊತ್ತಿತ್ತು. ಆದರೆ ಇಲ್ಲಿ ಅವರ ಲೈವ್ ಪ್ರೋಗ್ರಾಮನ್ನು ನೋಡಿ ಬಹಳ ಖುಷಿಯಾಗಿದೆ. ಇಂತಹ ಪ್ರವಚನಗಳು ಪ್ರತಿದಿನ ಎಲ್ಲ ಕಡೆಗಳಲ್ಲೂ ಪ್ರಸಾರ ಆಗಲೇಬೇಕು. ಯಾಕೆಂದರೆ ನಾವು ಒಂದು ಸಂಕ್ರಮಣ ಸ್ಥಿತಿಯಲ್ಲಿದ್ದೇವೆ. ನಮ್ಮ ಹಿಂದೂ ಸಮಾಜ ಅನ್ನುವುದು ನಶಿಸಿ ಹೋಗ್ತಾ ಇದೆ, ಅಥವಾ ನಮ್ಮ ಸನಾತನ ಸಂಸ್ಕೃತಿ ಕೂಡ ಒಂದು ನಾಶದ ಸ್ಥಿತಿಯಲ್ಲಿದೆ, ವಿನಾಶದ ಅಂಚಿಗೆ ನಾವು ಹೋಗ್ತಾ ಇದ್ದೇವೆ. ಹಾಗಾಗಿ ನಮ್ಮ ಮುಂದಿನ ಮಕ್ಕಳು ಏನಿದ್ದಾರೆ, ನಮ್ಮ ಪ್ರಜೆಗಳು, ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಳ್ಳಿಕ್ಕಿರುವವರು ನಮ್ಮ ಮಕ್ಕಳು. ಅವರಿಗೆ ಇದು ಪ್ರಸಾರ ಆಗಬೇಕು, ಅವರ ಮನಸ್ಸಿನಲ್ಲಿ ಇದು ಉಳಿಬೇಕು. ಆಗ ಮಾತ್ರ ನಮ್ಮ ಸನಾತನ ಸಂಸ್ಕೃತಿಯನ್ನು ನಾವು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಅಂತ ನಾನು ಹೇಳ್ತೇನೆ. ಅದಕ್ಕೆ ಇಂತಹ ಪ್ರವಚನಗಳು ನಮಗೆ ಮುಖ್ಯವಾಗ್ತವೆ. ಹಾಗಾಗಿ ಪ್ರವಚನಗಳು ನಿರಂತರವಾಗಿ ಈ ವೇದಿಕೆಯಲ್ಲಿ ನಡೀಲಿ ಅಂತ ಆಶಿಸ್ತಾ, ಮತ್ತೊಮ್ಮೆ ವೀಣಾ ಬನ್ನಂಜೆ ಅವರಿಗೆ ಈ ಕಾರ್ಯಕ್ರಮವನ್ನು ನೀಡಿ ನಮ್ಮನ್ನೆಲ್ಲ ಸಂತೋಷಪಡಿಸಿದಂಥ ಅವರಿಗೆ ಮನದಾಳದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಾನು ಮೋಹನ್ ಉಪಾಧ್ಯಾಯ. ಶ್ರೀಮದ್ ಭಾಗವತ ಪ್ರವಚನ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಬೆಳ್ತಂಗಡಿ ತಾಲೂಕು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸೇವಾ ಸಮಿತಿ ಹಾಗೂ ಇತರ ಸಂಘ ಸಂಸ್ಥೆಗಳಿಗೆ ಮೊದಲಾಗಿ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಹಾಗೆ ಡಾಕ್ಟರ್ ವೀಣಾ ಬನ್ನಂಜೆಯವರು ಅದ್ಭುತವಾಗಿ 7 ದಿವಸದಲ್ಲಿ ನಮಗೆ ಒಂದು ಈ ಧಾರ್ಮಿಕವಾದಂಥ ವಿಶೇಷವಾದ ಜ್ಞಾನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ವರ್ಷ ನಡೆಯುತ್ತಾ ಇರಲಿ. ಈ ವರ್ಷ ಭಾಗವತ ಸಪ್ತಾಹ ನಡೆದಿದೆ, ಬರುವ ವರ್ಷ ಭಗವದ್ಗೀತೆಯ ಈ ಒಂದು ಸಪ್ತಾಹ ನಡೀಬೇಕು. ಹಾಗೆ ರಾಮಾಯಣದ್ದು, ಮಹಾಭಾರತ ವರ್ಷ ನಡೀತಾ ಇರಲಿ ಅಂತೇಳಿ ನಮ್ಮ ಆಶಿಸುತ್ತಾ ಈ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಡಾಕ್ಟರ್ ವೀಣಾ ಬನ್ನಂಜೆ ಅವರಿಗೆ ಹಾಗೂ ಈ ಕಾರ್ಯಕ್ರಮವನ್ನು ನಿರ್ವಹಿಸಲು ಸಹಕರಿಸಿದಂಥ, ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನ ಈ ಪ್ರದೇಶದಲ್ಲಿ ನಡೆದದ್ದು ತುಂಬ ಸಂತೋಷವಾಗಿದೆ. ನಾವೆಲ್ಲರೂ ಇದಕ್ಕೆ ಆಭಾರಿಗಳಾಗಿದ್ದೇವೆ. ನಮಸ್ಕಾರ, ವಂದನೆಗಳು. ಬೆಳ್ತಂಗಡಿ ತಾಲೂಕು ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವ ಸೇವಾ ಸಮಿತಿ ಇದರ ವತಿಯಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಇದೇ ಮೊದಲ ಬಾರಿಗೆ ಶ್ರೀಮದ್ ಭಾಗವತ ಪ್ರವಚನ ಸಪ್ತಾಹ ಕಾರ್ಯಕ್ರಮ ಸತತ 7 ದಿನಗಳಿಂದ ನಡೀತಾ ಇದೆ. ಈ 7 ದಿನಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಜೀವನವು ಯಾವ ರೀತಿ ನಾವು ಮೌಲ್ಯಯುತವಾಗಿ ಬದುಕಬೇಕು ಜೀವನದಲ್ಲಿ ಅನ್ನುವಂಥ ತತ್ಸಂಗ ಕಾರ್ಯಕ್ರಮ, ಪ್ರವಚನ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂದಿದೆ. ಬೆಳ್ತಂಗಡಿ ತಾಲೂಕಿನಲ್ಲಿ ಶ್ರೀ ಚರಣ್ ಕುಮಾರ್ ಅವರು ಮತ್ತು ಹರೀಶ್ ಕುಮಾರ್ ಅವರ ಕೂಡುವಿಕೆಯಲ್ಲಿ ಶ್ರೀ ವೀಣಾ ಬನ್ನಂಜೆಯವರ ಪ್ರವಚನ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂದಿದೆ. ಮುಂದೆಯೂ ತಾಲೂಕಿನ ಜನರಿಗೆ ಇದು ಲಭ್ಯವಾಗಲಿ. ದೇಶದ ಜನರು ಈ ಸಲ ಕೆಟ್ಟ ಸಂಪ್ರದಾಯದಲ್ಲಿ ಹೋಗುವ ಜನರಿಗೆ ಸನ್ಮಾರ್ಗವನ್ನು ಉಂಟುವಂಥ ಒಳ್ಳೆಯ ಕಾರ್ಯಕ್ರಮ ಮೂಡಿ ಬಂದಿದೆ.
ಆಯೋಜಕರಿಗೆ ವಂದನೆಗಳು. ಅದೇ ರೀತಿ ವೀಣಾ ಬನ್ನಂಜೆಯವರಿಗೆ ಕೂಡ ಹೃತ್ಪೂರ್ವಕ ಅಭಿವಂದನೆ ಸಲ್ಲಿಸ್ತಾ ಇದ್ದೇನೆ. BK ವಸಂತ್, ಬೆಳ್ತಂಗಡಿ. ನಾನು ರಾಮಕೃಷ್ಣ ಭಟ್ ಅಂತ ಬೆಳಾಲು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರೌಢಶಾಲೆ ಇದರ ನಿವೃತ್ತ ಮುಖ್ಯ ಶಿಕ್ಷಕ. ಈ ಒಂದು ಕಾರ್ಯಕ್ರಮ ಅತ್ಯಪೂರ್ವವಾದದ್ದು, ಅತ್ಯಂತ ವಿಶೇಷವಾದದ್ದು. ಒಂದು ಅತ್ಯಂತ ಕಠಿಣ ಮತ್ತು ಜನಮಾನಸಕ್ಕೆ ತಲುಪಲಿಕ್ಕೆ ಸಾಧ್ಯವೇ ಇಲ್ಲದಂತಹ ನಮ್ಮ ಆರ್ಷೇಯ ಪರಂಪರೆಯ, ಭಾರತೀಯ ಪರಂಪರೆಯ, ಸನಾತನ ಪರಂಪರೆಯ ಒಂದು ಮೌಲ್ಯವನ್ನು, ಚಿಂತನೆಯನ್ನು ಶ್ರಾವ್ಯವಾಗಿಯೂ ಹೃದಯವಾಗಿಯೂ ಜನಮಾನಸಕ್ಕೆ ತಲುಪಿಸಿದಂತಹ ಕೀರ್ತಿ ವೀಣಾ ಬನ್ನಂಜೆಯವರಿಗೆ ಸಲ್ಲಬೇಕು. ಈ ನಮ್ಮ ಭಾರತೀಯ ಪರಂಪರೆ ವಿಚಾರಧಾರೆಗಳೆಲ್ಲವೂ ಕೂಡ ಅದು ವ್ಯಕ್ತಿತ್ವದ ವಿಕಾಸದ ಮಟ್ಟದಲ್ಲಿ ಹಂತ ಹಂತವಾಗಿ ಮೇಲಕ್ಕೆ ಹೋದ ಹಾಗೆ ಅದು ವಿಶ್ವಮಾನ್ಯವಾಗುವಂಥದ್ದು, ವಿಶ್ವಕುಟುಂಬಿ ತತ್ವವನ್ನು ಹೇಳುವಂಥದ್ದು. ಅದೇ ವಿಶ್ವಪಥ, ಮನುಜಪಥ ಎಂದು ಹೇಳಿದಂಥ ಮಾತು ಇಲ್ಲಿ ಸಾಕಾರಗೊಂಡಿದೆ. ವೀಣಾ ಬನ್ನಂಜೆ ಅಂತ ಹೇಳಿದರೆ ಅವರ ತಂದೆ ಗೋವಿಂದಾಚಾರ್ಯರನ್ನು ನೆನಪಾಗುತ್ತೆ. ಬನ್ನಂಜೆಯವರು ಹೇಗೆ ನಮ್ಮ ಭಾರತೀಯ ತತ್ವ ಕಾವ್ಯ ದರ್ಶನವನ್ನು ಜನಮಾನಸಕ್ಕೆ ತಲುಪಿಸುವಲ್ಲಿ ಎಷ್ಟು ಯಶಸ್ವಿಯಾಗಿದ್ದಾರೋ, ವೀಣಾ ಬನ್ನಂಜೆಯವರನ್ನು ಸಮಾಜಕ್ಕೆ ಕೊಡುವ ಮೂಲಕ ಅದಕ್ಕಿಂತ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಆದ್ದರಿಂದ ವೀಣಾ ಬನ್ನಂಜೆಯವರಿಗೂ ವಂದನೆಗಳು. ಬನ್ನಂಜೆ ಗೋವಿಂದಾಚಾರ್ಯರಿಗೂ ಕೂಡ ನಮ್ಮ ಅಭಿವಂದನೆಗಳನ್ನು, ಅವರ ಸ್ಮರಣೀಯ ನೆನಪುಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳುವುದು ತುಂಬ ಸಂತೋಷವಾಗ್ತಾ ಇದೆ. ಆದ್ದರಿಂದ ಇದು ಕೇವಲ ಒಂದು ವರ್ಗಕ್ಕೆ ಅಂತಲ್ಲ, ಅದು ವಿಶ್ವದ ಎಲ್ಲ ಜನತೆಗೂ ತಲುಪಬೇಕಾದಂಥ ವಿಚಾರ ಇದು ಅಂತ ನನ್ನ ಒಂದು ಅಭಿಮತ ಮತ್ತು ಅತ್ಯಂತ ಸಾರ್ಥಕ ಕ್ಷಣ ಈ ದಿವಸ 7 ದಿವಸದ ಕಾರ್ಯಕ್ರಮವನ್ನು ಕೇಳಿ ನಾನು ಪಡೆದಿದ್ದೇನೆ. ಧನ್ಯೋಸ್ಮಿ. ನನ್ನ ಹೆಸರು ಸುಧಾಮಣಿ ರಮಾನಂದ್ ಅಂತ. ನಾನು ಶ್ರೀ ಗುರು ಡ್ರೈವಿಂಗ್ ಸ್ಕೂಲ್ನ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮದು ಸ್ವಂತ ಒಂದು ಡ್ರೈವಿಂಗ್ ಸ್ಕೂಲ್ ನಡೆಸ್ತಾ ಇದ್ದೇವೆ. ಬೆಳ್ತಂಗಡಿ ತಾಲೂಕು ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವ ಸೇವಾ ಸಮಿತಿಯ ವತಿಯಿಂದ ಒಂದು 7 ದಿವಸದ ಶ್ರೀಮದ್ ಭಾಗವತ ಪ್ರವಚನ ಕಾರ್ಯಕ್ರಮ ನಡೆದಿದೆ. ಮೊನ್ನೆ ಶುಕ್ರವಾರ ಪ್ರಾರಂಭವಾಗಿರುವಂಥ ಕಾರ್ಯಕ್ರಮ ಇವತ್ತು ಗುರುವಾರ ಹೇಗೆ ಮುಗಿದಿದೆ ಅಂತಲೇ ಗೊತ್ತಿಲ್ಲ. ಬಹುಶಃ ವೀಣಾ ಬನ್ನಂಜೆಯವರು ಅವರ ಈ ಒಂದು ಪ್ರವಚನವನ್ನು ಕೇಳುವಾಗ ನಮಗೆ ಒಂದು ಭಗವಂತನನ್ನೇ ಕಂಡಷ್ಟು, ಭಗವಂತನೇ ಬಂದು ಇಲ್ಲಿ ಒಂದು ಭಗವತ್ ಪ್ರವಚನವನ್ನು ಮಾಡಿದಂತಹ ಒಂದು ಅನುಭವ ಆಗಿದೆ. ಬಹುಶಃ ನಮ್ಮ ಜೀವನದಲ್ಲಿ ಇದೊಂದು ಉತ್ತಮ, ಒಂದು ಅತ್ಯಂತ ಒಳ್ಳೆಯ ಒಂದು ಅವಕಾಶ. ಅಮೃತವನ್ನು ಸವಿದಷ್ಟು ಸಂತೋಷವಾಗಿದೆ. ಇಂಥ ಕಾರ್ಯಕ್ರಮಗಳು ಇನ್ನಷ್ಟು ನಡೀಬೇಕು. ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಇಂಥ ಕಾರ್ಯಕ್ರಮಗಳು ಈ ಒಂದು ಶ್ರೀಮದ್ ಭಾಗವತ ಒಂದು ಪ್ರವಚನ ಕಾರ್ಯಕ್ರಮದಲ್ಲಿ ಇಂಥ ಕಾರ್ಯಕ್ರಮ ನಡೀತಾ ಇರಲಿ ಅಂತ ಹೇಳ್ತಾ, ಒಂದು ಇಂಥ ಎಲ್ಲಿ ನಡೆದರೂ ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಆಸಕ್ತಿಯಿಂದ ಭಾಗವಹಿಸಲಿಕ್ಕೆ ಖಂಡಿತವಾಗಿಯೂ ನಾನು ಮುಂದಿನ ಸಾಲಲ್ಲಿ ಇರ್ತೇನೆ. ಖಂಡಿತವಾಗಿಯೂ ಇಂಥ ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಚರಣ್ ಸರ್ ಆಗಿರ್ಬೋದು ಅಥವಾ ಶ್ರೀಶ ಸರ್ ಆಗಿರ್ಬೋದು, ಅದರೊಟ್ಟಿಗೆ ಬೆಳ್ತಂಗಡಿ ತಾಲೂಕು ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವ ಸೇವಾ ಸಮಿತಿಗೆ ತುಂಬ ಹೃದಯ ಧನ್ಯವಾದಗಳನ್ನು ನಾನು ಖಂಡಿತವಾಗಿ ಅರ್ಪಿಸ್ತೇನೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಧನ್ಯವಾದ. ಶಂಭು ಶರ್ಮಾ ಯು. ನಮಸ್ತೆ. ಶ್ರೀಮದ್ ಭಾಗವತ ನಾನು 20 ವರ್ಷ ಹಿಂದೆ ಬೆಂಗಳೂರಲ್ಲಿದ್ದಾಗ ಶ್ರೀಮದ್ ಭಾಗವತ ಪಾರಾಯಣ ಅಂತ ಒಬ್ಬರ ಹತ್ರ ಮಾಡಿಸಿದ್ದೆ. ನಾವು ಅಲ್ಲೆಲ್ಲ ಸಮಾನ ಮನಸ್ಕರು ಸೇರಿ ಅದು ಪಾರಾಯಣ ಆಗಿತ್ತು. ಆದರೆ ಪ್ರವಚನ ನಾನು ಇದು 2ನೇ ಬಾರಿ ಕೇಳೋದು. ಅದು ವೀಣಾ ಬನ್ನಂಜೆ ಅಂತ ಹೇಳಿದ ಕೂಡಲೇ ನನಗೆ ಬಹಳ ಖುಷಿಯಾಯಿತು. ಯಾಕಂದರೆ ಅವರ ಪಿತಾಮಹರು ಗೋವಿಂದಾಚಾರ್ಯರ ಪ್ರವಚನ ನಾವು ಕೇಳಿದವರು, ಅವರ ಅದೆಷ್ಟೋ ಭಾಷಣಗಳನ್ನು ಕೇಳಿದವರು. ಅಂಥ ವಿದ್ವತ್ಪೂರ್ಣವಾದಂಥ ವಿದ್ವಾಂಸರ ಮಗಳಲ್ಲ ಇವರು. ಅವರಂತೂ ಒಳ್ಳೆಯ ಮಾತ್ರವಲ್ಲ, ಜೀವನವನ್ನೇ ಸಮಾಜಕ್ಕೆ, ಧರ್ಮಕ್ಕೆ ಮುಡಿಪಾಗಿಟ್ಟ ಈ ವಿದ್ವಾಂಸರ ಭಾಷಣ ಕೇಳೋದು ಭಾಳ ಇಷ್ಟ ಆಯಿತು. ಒಂದು ಭಾಗವತವನ್ನು ನಾನು ಗುರುವಾಯೂರಿನಲ್ಲಿ ನಾರಾಯಣ ಭಟ್ಟಾತ್ರಿ ಅಂತ ಇದ್ದರು. ಅವರು ನಾರಾಯಣಿಯ ಮೂಲಕ ಭಾಗವತವನ್ನು ಮಾಡಿದರು. ಆ ಭಾಗವತ ಓದಿದ್ದೆ ನಾನು. ಆದರೆ ಪ್ರವಚನ ಮೂಲಕ ವಿಸ್ತಾರವಾದ ಪ್ರವಚನ, ಅದು ಸರಳವಾಗಿ ಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ, ಮನದಟ್ಟವಾಗುವ ರೀತಿಯಲ್ಲಿ ಈ ವೀಣಾ ಬನ್ನಂಜೆಯವರು ಮಾಡಿದ್ದಾರೆ. ಬಹುಶಃ ನನಗೆ ತಿಳಿದದ್ದು 2ನೇ ದಿವಸ. ಆಮೇಲೆ ನಾನು 1 ನಿಮಿಷವೂ ತಡ ಮಾಡೋ ದಿವಸ ಇಲ್ಲಿ ಬಂದು ಆಲಿಸಿ ಇವತ್ತು ಈ ಮಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃತಾರ್ಥರಾಗಿದೆ. ನನ್ನಾಗೆ ಇಲ್ಲಿ ಬಂದವರೆಲ್ಲೂ ಈ ಭಾಗವತ ಪ್ರವಚನ ಈ ಒಂದು ಅಮೃತವನ್ನು ಕುಡಿದು ಭಾಳ ಕೃತಾರ್ಥರಾಗಿದ್ದಾರೆ. ಇದು ನಮ್ಮ ಜೀವನದಲ್ಲಿಯೂ ಎಲ್ಲರಿಗೂ ಅಳವಡಿಸಿ ಪರಿವರ್ತನೆಗೆ ಒಂದು ಮಾರ್ಗವಾಗಿದೆ ಅಂತ ಹೇಳಿ ಈ ಮೂಲಕ ಎಲ್ಲರಿಗೂ ಒಂದು ಅಭಿನಂದನೆ ತೋರಿಸ್ತೇನೆ. ಹರೇ ರಾಮ್.
ನನ್ನ ಹೆಸರು ಸುರೇಶ್ ಅಂತ, ಮ್ಯೂಸಿಕ್ ಟೀಚರ್. ಇಲ್ಲಿ 7 ದಿನವೂ ನಾನು ಬಂದಿದ್ದೆ. ಸರಿಯಾಗಿ ಸಮಯಕ್ಕೆ ಬಂದು ಭಾಗವಹಿಸಿ ನಾವು ನಮ್ಮ ಮನೆಯಿಂದ ಎಲ್ಲರೂ ಬಂದಿದ್ದೆವು. ಡಾಕ್ಟರ್ ವೀಣಾ ಬನ್ನಂಜಿಯವರ ಶ್ರೀಮದ್ ಭಾಗವತ ಪ್ರವಚನ ಗೊತ್ತಿದ್ದ ಹಾಗೆ ಎಲ್ಲರಿಗೂ ಇಷ್ಟ ಆಗಿತ್ತು. ನಾನು ಮೊದಲೇ ಅದನ್ನು ಕೇಳ್ತಾ ಇರುವವನು. ನನಗೆ ಇಲ್ಲಿ ಬಂದು ಏನೋ ವಿಶೇಷ ಇಷ್ಟ ಆದದ್ದು ಅಂದರೆ ನಮ್ಮ ಬೆಳ್ತಂಗಡಿಯಲ್ಲಿ ಇದೊಂದು ಹೊಸ ಭಾಗ್ಯ ಬೆಳ್ತಂಗಡಿಯಲ್ಲಿ ಅಂತ ಅನಿಸಿತು. ಮತ್ತೊಂದು ಈ ಹಾಲಿನದ್ದು ಉದ್ಘಾಟನೆ ಆಗಿರಲಿಲ್ಲಂತೆ. ಹಾಗೊಂದು ಕೊಡಲಿಕ್ಕಿಲ್ಲ ಅಂತ ಫಸ್ಟ್ ಟೈಮೆ ಬಂತಂತೆ. ಆದರೆ ನಮ್ಮ ಪೂಜ್ಯ ಖಾವಂದರು ಶ್ರೀಮದ್ ಭಾಗವತ ಅದು ಮಾಡುವ ಮೂಲಕವೇ ಉದ್ಘಾಟನೆ ಆಗಲಿ, ಅದಕ್ಕೆ ಕೊಡೋಣ ಅಂತ ಅವಕಾಶ ಕೊಟ್ಟರಂತೆ. ಇದು ಇನ್ನೊಂದು ಖುಷಿಯಾಯಿತು. ಶ್ರೀಮದ್ ಭಾಗವತವೂ ಇಷ್ಟವಾಯಿತು. ಹೀಗೊಂದು ಈ ಹಾಲಲ್ಲಿ ಹೊಸ ಕಾರ್ಯಕ್ರಮ, ನಮ್ಮ ಪೂಜ್ಯ ಖಾವಂದರ ನೆನಪು, ನನಗೆ ಇದೆಲ್ಲ ತುಂಬ ಇಷ್ಟವಾಯಿತು. ಹೀಗೆ ನಮಸ್ಕಾರ. ನನ್ನ ಹೆಸರು ಸವಿತಾ ಜಯದೇವ್ ಅಂತ. ನಾನು ಬೆಳ್ತಂಗಡಿ ಮಹಿಳಾ ಮಂಡಲಗಳ ಒಕ್ಕೂಟದ ಅಧ್ಯಕ್ಷೆಯಾಗಿದ್ದೇನೆ. ಇದೊಂದು ಈ ಭಾಗವತ ಪ್ರವಚನ ನನಗೆ ಒಂದು ಕೇಳಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ತುಂಬ ಒಳ್ಳೆಯದಾಯಿತು. ಯಾಕೆಂದರೆ ನನಗೆ ತುಂಬ ತಿಳುವಳಿಕೆ ಬಂತು ಇದರಿಂದ. ನಾನು ಒಂದು ದೇವರ ಒಂದು ಪಾದ ಹತ್ರ ಹೋದಾಗೆಯೂ ಆಯಿತು. ಯಾಕಂದರೆ ಅಷ್ಟೊಂದು ವಿವರವಾಗಿ ನಮ್ಮ ವೀಣಾ ಬನ್ನಂಜಿಯವರು ವಿವರಿಸಿದ್ದಾರೆ. ಮತ್ತೊಂದು ಇನ್ನು ಅವರ ಒಂದು ಭಂಡಾರ ಅದು ಭಾರಿ ತುಂಬ ಒಂದು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದು. ಹಾಗೆ ಇದರಿಂದ ನಾವು ಇನ್ನು ಮುಂದಿನ ಪೀಳಿಗೆಗೆ ಇಂತಹ ಕಾರ್ಯಕ್ರಮಗಳು ಆಗಬೇಕು. ಮುಂದಿನ ಮಕ್ಕಳು ಇಂತಹ ಕಾರ್ಯಕ್ರಮಗಳಿಗೆ ಬಂದು ಇಂತಹ ಕಾರ್ಯಕ್ರಮಗಳನ್ನು ಕೇಳಿದಾಗ ಅವರಲ್ಲಿಯೂ ಮುಂದೆ ಒಂದು ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗುವಂತಹ ಕಾರ್ಯ ಆಗ್ತದೆ ಅಂತ ನನ್ನ ತಿಳುವಳಿಕೆ. ನಾನು ರೇಖಾ ಅರುಣ್ಕುಮಾರ್ ಅಂತ ಉಜಿರೆಯಿಂದ ಬರ್ತಾ ಇದ್ದೇನೆ. ಒಂದು ದಿನ ಕೂಡ ತಪ್ಪದೆ 7 ದಿನದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಇದು ನನ್ನ ಪೂರ್ವಜನ್ಮದ ಪುಣ್ಯ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮ ನನಗೀಗ 60 ವರ್ಷ ಆಯಿತು. ನನ್ನ 60 ವರ್ಷದಲ್ಲಿ ನಾನು ಮೊದಲನೇ ಸಲ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸೋದು. ಮತ್ತು ನನಗೆ ಈ ಇಡೀ 7 ದಿನದಲ್ಲಿ ಒಂದು ಇಷ್ಟವಾದ ವಿಷಯ ಎಂಥದ್ದಂದರೆ, ನಾವು ಮೊದಲು ರಾಜ್ಕುಮಾರ್ ಫಿಲ್ಮೆಲ್ಲ ನೋಡುವಾಗ ಈ ಇದು ಹಿರಣ್ಯಕಶಿಪುವಿನ ಕಥೆಯಲ್ಲ ಅದರಲ್ಲಿ ನೋಡಿದ್ದು. ಅದರಲ್ಲಿ ಎಲ್ಲದರಲ್ಲಿ ಸಹ ಹಿರಣ್ಯಕಶಿಪುವನ್ನು ವೈಭವೀಕರಿಸಿ ನಮಗೆ ಈಗಲೂ ನೆನಪಾಗೋದು ಹಿರಣ್ಯಕಶಿಪು ಮಾತ್ರ. ಆದರೆ ವೀಣಕ್ಕ ಅದೊಂದು ನರಸಿಂಹ ಅವತಾರವನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದರೆ, ನನಗೆ ರಾತ್ರಿ ನಿದ್ರೆಯಲ್ಲಿ ಸಮೇತ ನರಸಿಂಹ ದೇವರು ಪ್ರತ್ಯಕ್ಷ ಆಗಿ ಕಂಡ ಹಾಗೆ ಅಷ್ಟೂ ಒಂದು ಅವರದ್ದು ಬಾಡಿ ಲ್ಯಾಂಗ್ವೇಜ್, ಅವರದ್ದೊಂದು ಸ್ಪಷ್ಟವಾದ ಮಾತು, ಅವರ ಕಣ್ಣಿನಲ್ಲಿ ಆ ನರಸಿಂಹ ದೇವರನ್ನೇ ನಾನು ನೋಡಿದಷ್ಟು ನನಗೆ ಖುಷಿಯಾಯಿತು. ಆದ ಕಾರಣ ನಾನು ಎಲ್ಲರಿಗೂ ಹೇಳೋದು, ಇಂಥ ಒಂದು ಕಾರ್ಯಕ್ರಮ ಆದರೆ ದಯವಿಟ್ಟು ಯಾರೂ ತಪ್ಪಿಸಬೇಡಿ. ಮಳೆ ಇರಲಿ, ಬಿಸಿಲಿರಲಿ, ಸೆಕೆ ಇರಲಿ, ಎಂಥದೇ ಇರಲಿ, ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನೀವು ಸಹ ಪುಣ್ಯವನ್ನು ಸಂಪಾದನೆ ಮಾಡಿ ಎಲ್ಲರಿಗೂ ಈ ಬಗ್ಗೆ ಹೇಳಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಲಕ್ಷ್ಮಣ್ ಪೂಜಾರಿ ಬಿ ಅಂತ ಹೇಳಿಕೊಂಡು ನಿವೃತ್ತ ಮುಖ್ಯೋಪಾಧ್ಯಾಯನಾಗಿದೆ. ಬೆಳ್ತಂಗಡಿ ಜನತೆಗೆ ಇದೊಂದು ಅತ್ಯದ್ಭುತವಾದ ಒಂದು ಧಾರ್ಮಿಕ ಒಂದು ಸಂಚಲನವನ್ನು ಮೂಡಿಸಿದಂಥ ಒಂದು ಕಾರ್ಯಕ್ರಮ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಬೆಳ್ತಂಗಡಿಗೆ ಜನತೆಗೆ ಗಣೇಶೋತ್ಸವದಲ್ಲಿ ಸಂದರ್ಭದಲ್ಲಿ ಹೇಳುವಂಥ ಒಂದು ಧಾರ್ಮಿಕ ಪ್ರವಚನ ಬಿಟ್ಟರೆ ಬೇರೆ ಯಾವುದನ್ನು ಕೂಡ ಬೆಳ್ತಂಗಡಿಯ ಜನತೆ ಕೇಳಿದಂಥ ಒಂದು ಸಂದರ್ಭ ಬಂದೇ ಇರಲಿಲ್ಲ. ಈ ಒಂದು ವ್ಯವಸ್ಥೆಯನ್ನು ಬೆಳ್ತಂಗಡಿ ತಾಲೂಕು ಸಾರ್ವಜನಿಕ ಶ್ರೀ ಗೌರಿ ಗಣೇಶೋತ್ಸವ ಸಮಿತಿಯವರು, ಮುಖ್ಯವಾಗಿ ನಮ್ಮ ಹರೀಶ್ ಕುಮಾರ್ ಮತ್ತು ಚರಣ್ ART ಅವರಂತ ಚರಣ್ರವರು ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರು. ಅವರು ಮೊದಲು ಬಹಳ ಅಂಜಿಕೆ ಪಟ್ಟುಕೊಂಡ್ರು, ಜನ ಸೇರ್ತಾರೆ ಇಲ್ವಾ ಅಂತೇಳಿ. ಆ ವೀಣಾ ಬನ್ನಂಜಿಯವರದು ಆ ಮಾತುಗಾರಿಕೆಯನ್ನು ಕೇಳಿದಂಥ ದಿನದಿಂದ ದಿನಕ್ಕೆ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇವತ್ತೊಂದು ಸಾಧಾರಣ 400 ಅಂದಾಜಿಯ ತನಕ ಜನರು ಬಂದು ಎಲ್ಲರಿಗೂ ಕೂಡ ಈ ಧಾರ್ಮಿಕ ಪ್ರವಚನವನ್ನು ಕೇಳುವಂಥ ಒಂದು ಆಸಕ್ತಿಯನ್ನು ಮೂಡಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ಮಾಡಿದಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಬೆಳ್ತಂಗಡಿ ಜನತೆಯ ಪರವಾಗಿ ಹೇಳ್ತಾ ಇದ್ದೇನೆ. ನಡೆಸಿಕೊಟ್ಟಂಥ ವೀಣಾ ಬನ್ನಂಜಿಯವರು ಅಂದರೆ ಗೋವಿಂದಾಚಾರ್ಯರ ಸುಪುತ್ರಿಯವರು, ಅವರು ತಮ್ಮ ಅದ್ಭುತವಾದ ಅಮೋಘವಾದ ಅಸಲುಚಿತವಾದಂಥ ಮಾತುಗಾರಿಕೆಯಿಂದ ಎಲ್ಲರನ್ನು ಕೂಡ ಮನಸ್ಸನ್ನು ಗೆದ್ದು ಆ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಅರಿವು ಹೆಸರು ರತ್ನಾಕರ್ ರಾವ್ ಹೊಳೆಹೊದ್ದು ನಾರಾವಿ. ನಾನು ಇವತ್ತಿನಿಂದ ಒಂದು 4 ದಿವಸದಿಂದ ಪ್ರವಚನಕ್ಕೆ ಬರ್ತಾ ಇದ್ದೇನೆ.
ಶ್ರೀಮದ್ ಭಾಗವತ ಪ್ರವಚನ ವೀಣಾ ಬನ್ನಂಜಿಯವರು ಮಾಡಿದ್ದು ಅದ್ಭುತವಾಗಿ ಮೂಡಿಬಂದಿದೆ. ಎಲ್ಲರಿಗೂ ಕೂಡ ಮನ ಮುಟ್ಟುವಂತ ಹೇಳಿದ್ದಾರೆ. ಆದರೆ ಎಲ್ಲರೂ ಹಿರಿಯರು ಬಂದಿದ್ದೇವೆ, ನಾವು ಮಕ್ಕಳನ್ನು ಕೂಡ ಕರ್ಕೊಂಡು ಬಂದು ಮಕ್ಕಳಿಗೆ ಈ ಭಾಗವತದ ಪ್ರವಚನದ ಒಂದು ಸವಿಯನ್ನು ಉಣಿಸಬೇಕು ಅಂತ ಹೇಳುವಂಥದ್ದು ಅಪೇಕ್ಷೆ ಆಗಿತ್ತು. ಮುಂದಿನ ವರ್ಷದಿಂದ ಇದನ್ನು ನಾವು ಪ್ರಯತ್ನ ಮಾಡಬೇಕು. ಮಕ್ಕಳು ಕೂಡ ಬಂದು ನಮ್ಮ ಪುರಾಣದ ಬಗ್ಗೆ, ನಮ್ಮ ದೇವರ ಬಗ್ಗೆ, ನಮ್ಮ ಎಲ್ಲ ನಮ್ಮ ಮಹಾಭಾರತ ರಾಮಾಯಣದ ಬಗ್ಗೆ ತಿಳ್ಕೊಳ್ಬೇಕು ಅಂತೇಳಿ ನನ್ನ ಆಶಯ. ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ವಸಂತರಾವ್ ಸುಲ್ಕೇರಿ. ಕಳೆದ 4 ದಿನಗಳಿಂದ ಶ್ರೀಮದ್ ಭಾಗವತ ಪ್ರವಚನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ಕಾರ್ಯಕ್ರಮ ಬಹಳ ಉತ್ತಮವಾಗಿ ಮೂಡಿ ಬಂದಿದೆ. ವೀಣಾ ಬನ್ನಂಜೆಯವರ ಮಾತು, ಅವರ ಸಾಹಿತ್ಯ, ಅವರು ಹೇಳುವ ರೀತಿ ಇದೆಲ್ಲವೂ ಜನರಿಗೆ ಮನ ಮುಟ್ಟುವಂತೆ ಇತ್ತು. ಇಂತಹ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಮೂಡಿ ಬರಲಿ. ವೀಣಾ ಬನ್ನಂಜೆಯವರ ಆಶಯವು ಪ್ರತಿಯೊಬ್ಬ ನಾಗರಿಕನಲ್ಲಿ ಹೃದಯ ಪರಿವರ್ತನೆಯಾಗಲಿ ಅಂತೇಳಿ ನಾನು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಬಯಸುತ್ತೇನೆ. ಎಲ್ಲರಿಗೂ ವಂದನೆಗಳು. ನಾನು ತ್ರಿವಿಕ್ರಮ್ ಹೆಬ್ಬಾರ್, ಬೆಳ್ತಂಗಡಿ ತಾಲೂಕು ಚಿತ್ಪಾವನ್ ಬ್ರಾಹ್ಮಣ ಸಂಘದ ಅಧ್ಯಕ್ಷ. ಕಳೆದ 7 ದಿವಸದಿಂದ ಅವಿರತವಾಗಿ ಭಾಗವತ ಶ್ರೀಮದ್ ಭಾಗವತ ಸಪ್ತಾಹ ವೀಣಾ ಬನ್ನಂಜೆಯವರಿಂದ ಆಯಿತು. ನಾವು ಬನ್ನಂಜೆ ಅವರ ಅನೇಕ ಉಪನ್ಯಾಸನ ಗಳಿಸಿದ್ದೇವೆ ಆಚಾರ್ಯದ್ದು. ಈಗ ವೀಣಾ ಬನ್ನಂಜೆಯವರ ಹೆಸರನ್ನು ಕೇಳಿದೆವು, ಅವರ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ತುಂಬ ನಮಗೆ ಆಸೆ ಇತ್ತು. ಬಟ್ ಈ 7 ದಿವಸದಲ್ಲಿ ನಮ್ಮ ಮೇಲೆ ಅವರು ಅದ್ಭುತವಾದ ಕಾರ್ಯಕ್ರಮ ನಮಗೆ ಕೊಟ್ಟಿದ್ದಾರೆ. ಈ ಹಿಂದಿನಿಂದಲೂ ಈ ಭಾಗವತ ಸಪ್ತಾಹಗಳು, ಪ್ರವಚನಗಳು, ಹರಿಕಥೆಗಳು 2-3 ಉದ್ದೇಶವನ್ನು ಮಾಡ್ತಾರೆ. ಒಂದು ಎಜುಕೇಷನ್, ಶಿಕ್ಷಣ, ಅದರ ಜೊತೆಗೆ ದೇವರ ಬಗ್ಗೆ ಜನರಲ್ಲಿ ಭಕ್ತಿ, ಶಿಕ್ಷಣ ಮತ್ತು ಮನೋರಂಜನೆ, 2-3 ಉದ್ದೇಶವನ್ನು ಮಾಡಿರ್ತಾರೆ. ಅದರಲ್ಲಿ ವೀಣಾ ಬನ್ನಂಜೆಯವರ ಕಾರ್ಯಕ್ರಮವು ನೆನಪಿಡುವಂಥದ್ದು. ಯಾಕೆಂದರೆ ಅಸ್ಖಲಿತವಾಗಿ 2.5 ಗಂಟೆ, 1 ನಿಮಿಷ, 1 ಸೆಕೆಂಡ್ ಅವರು ನಿಲ್ಲಿಸದೆ ಅದ್ಭುತವಾಗಿ ಆ ಶಬ್ದಗಳ ಜೋಡಣೆ, ಅದರ ಸ್ವರದ ಏರಿಳಿತ, ಅದೆಲ್ಲ ನಮಗೆ ಆ ಘಟನೆಯನ್ನು ಕಣ್ಣಿಗೆ ಕಟ್ಟುವಂತೆ ಮಾಡಿ ತೋರಿಸಿದ್ದಾರೆ. ಇಂಥ ಕಾರ್ಯಕ್ರಮಗಳು ನಾವು ಯಾವತ್ತೂ ತಪ್ಪಿಸಬಾರ್ದು. ಬರುವ ವರ್ಷ ಕೂಡ ಇದೇ ರೀತಿ ಅವರು ಮಹಾಭಾರತ ಪ್ರವಚನ ಮಾಡುತ್ತಿದ್ದಾರೆ. ಅದಕ್ಕೂ ಕೂಡ ನಾವೆಲ್ಲರೂ 1 ದಿವಸವೂ ತಪ್ಪಿಸದೆ ಭಾಗವಹಿಸಬೇಕು ಅಂತೇಳಿ ನನ್ನ ಕೋರಿಕೆ. ಸೃಷ್ಟಿಕ್ರಿಯೆ ಅಂದರೆ ನಾವು ತಿಳಿದ ಮಂಚದ ಮೇಲೆ ಮಲಗುವ ಒಂದು ಕ್ರಿಯೆ ಅಲ್ಲ, ಅದು ಅದರಾಚೆಗಿನ ಒಂದು ಯಜ್ಞ. ಆ ಯಜ್ಞ ಆಗಬೇಕಾದ್ರೆ ತಂದೆ ಅನುಗ್ರಹಿಸಬೇಕು, ಭಗವಂತ ಅನುಗ್ರಹಿಸಬೇಕು. ಈ ಯಜ್ಞದಿಂದ ನಾನು ಹುಟ್ಟಿಸುವ ಸೃಷ್ಟಿ ಭಗವಂತನ ಸೃಷ್ಟಿಯಾಗಲಿ, ಇಲ್ಲಿ ಯಾವುದೋ ಕೆಟ್ಟ ಸೃಷ್ಟಿಯನ್ನು ನಾನು ಈ ಲೋಕಕ್ಕೆ ಬಿಟ್ಟು ಹೋಗದ ಹಾಗೆ ಅವನು ಕಾಪಾಡಲಿ, ಇತ್ಯಾದಿ ಎಲ್ಲ ಸಂಸ್ಕಾರಗಳನ್ನು ಮಾಡಿ ನಾವು ಹುಟ್ಟಿಸಬೇಕು. ಅಷ್ಟು ಚೆನ್ನಾಗಿ ಪ್ರಕಟವಾಗ್ತದೆ. ಇಂಥ ಸ್ವಯಂಭುವ ಮನು ಭಗವಂತನ ಬ್ರಹ್ಮನ ಸ್ವತಃ ತಂದೆಯಾದಂತಹ ಆ ಬ್ರಹ್ಮನ ಆಶೀರ್ವಾದ ಪಡೆದು ತಾನಿನ್ನೇನು ಸೃಷ್ಟಿಕ್ರಿಯೆಗೆ ತೊಡಗಬೇಕು ಅನ್ನುವಾಗ ಅವನು ಹೀಗೆ ನೋಡಿದರೆ ಭೂಮಿ ಇಲ್ಲ. ಭೂಮಿ ನೀರಿನೊಳಗೆ ಮುಳುಗಿದ ಹಾಗೆ ಎಲ್ಲ ನೀರು ಮಾತ್ರ ಕಾಣ್ತಿದೆ. ಸ್ವಯಂಭುವ ಮನು ಹೇಳ್ತಾನೆ, ನಾನು ಭೂಲೋಕದಲ್ಲಿ ಸೃಷ್ಟಿ ಮಾಡಬೇಕು ಅಂದ್ರಿ, ಭೂಮಿ ಇಲ್ಲವಲ್ಲ, ನಾನು ಎಲ್ಲಿ ಸೃಷ್ಟಿ ಮಾಡಲಿ ಅಂತ ಬ್ರಹ್ಮನನ್ನು ಕೇಳ್ತಾನೆ. ಬ್ರಹ್ಮ ಭೂಮಿಯ ಕಡೆಗೆ ನೋಡ್ತಾನೆ. ಓಹೋ, ನಾನು ನನ್ನ ಸೃಷ್ಟಿಯಲ್ಲಿ ತನ್ಮಯನಾಗಿ ಬಿಟ್ಟಿದ್ದೆ, ಭೂಮಿ ಇಲ್ಲವಾಗಿದೆ ಅಂದರೆ ಇದು ಏನೋ ಅಪಚಾರ, ಯಾರೋ ಏನೋ ಆಗಿದೆ ಅನ್ನೋದು ಅವನಿಗೆ ಗೊತ್ತಾಗಿ ಅವನು ಪ್ರಾರ್ಥನೆ ಮಾಡ್ತಾನೆ, ಭೂಮಿ ಏನಾಯಿತು, ಯಾಕೆ ಭೂಮಿ ಹೀಗಾಯಿತು ಅಂತ. ಆಗ ಅವನಿಗೆ ಭೂಮಿ ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ, ಮಂಗಳೂರು ಸಮಾಚಾರ.